ಜೀವನವನ್ನ ಮಾಡಿ ಮಾಯಕದಿಂದ ಲೋಕಮುಖದಲ್ಲಿ ವಿಜೃಂಭಿಸಿದವ ಯಾರು ಕೇಳಿದ್ರೆ ಇಂದ್ರಜಿತ್ತು. ಒಳದಾರಿ ಆಕ್ಷೇಪ ಮಾಡ್ತೀಯ? ಯಾಕೆ ನೀನು ಒಳದಾರಿ ಹಿಡಿಲಿಲ್ವ? ನಾನೆಲ್ಲಿ ಹಿಡಿದಿದ್ದೇನೆ? ಲಂಕೆಯನ್ನು ಪ್ರವೇಶ ಮಾಡುವಾಗ ಹೊರಟದ್ದಲ್ಲಿ ನೀನು ಎಲ್ಲಿ ಹೊರಟದ್ದು? ಅಶೋಕವನದಿಂದ ಹೊರಟದ್ದು ಅಲ್ಲ, ಅಶೋಕವನಕ್ಕೆ ನೀ ಬಂದ ಪ್ರವೇಶ ಮಾಡುವುದಕ್ಕೆ. ಹೌದು. ಸಮುದ್ರದ ಮೇಲ್ಭಾಗದಲ್ಲಿ ಹಾರುವಾಗ ಸಿಕ್ಕಿದವಳು ಒಬ್ಬಳು ಸುರಸೆ, ಮತ್ತೊಬ್ಬಳು ಸಿಂಹಿಕೆ. ಅವರಿಬ್ಬರನ್ನ ಹೇಗೆ ಜಯಿಸಿ ಬಂದೆ? ಕಾರಣ ಉಂಟು. ಜಯಿಸಿದ್ದ ಹಾಗೆ ಅಂತ. ಜಯಿಸಿದ್ದ ಹೇಗೆ ಅಂತ ಹೇಳ್ತೇನೆ. ಮಾಯಕಲ್ವಾ? ಮಾಯಕಲ್ವಾ? ಹೇಳ್ತೇನೆ, ಗಡಿಬಿಡಿ ಮಾಡುವುದೇ. ನಿನಗಷ್ಟು ಅವಸರ ಇರ್ತದ್ದು. ಅವಸರ ನನಗಿಲ್ಲ, ನೀನು ರೂಪದಿಂದ ಪ್ರವೇಶ ಮಾಡಿದವ ನಾನು ಹಿಗ್ಗಿದ ಹಾಗೂ ಅವಳು ಹಿಗ್ಗುವುದಕ್ಕೆ ಪ್ರಾರಂಭಿಸಿ ಒಮ್ಮೆ ನಾನು ಕುಗ್ಗಿದೆ. ಅವಳ ಗರ್ಭವನ್ನ ಸೇರಿ ವಿಶೇಷವಾಗಿ ಬೆಳೆದು ನಿಂತಾಗ ಅವಳ ಗರ್ಭವನ್ನು ಒಂದು ಬಿರಿದು ಅವಳು ಸತ್ತ. ಅದ್ಯಾವ ರೂಪ? ಅದ್ಯಾವ ರೂಪ? ವಿಶೇಷ ರೂಪ. ಅಣಿಮಾದಿ ಅಷ್ಟ ಸಿದ್ಧಿಯಲ್ಲಿ ಅದು ಒಂದು ಬರುವುದಿಲ್ವಾ? ಬರ್ತದೆ. ಮಾಯಕದ ವಿದ್ಯೆಯಲ್ಲಿ ಬರುವುದಿಲ್ವಾ? ಹೌದು. ಹಾಗಾದ್ರೆ ನನ್ನ ಮಾಯಕ್ಕೂ ಒಳದಾರಿ ಆದ್ರೆ ನಿನ್ನದು ಒಳದಾರಿ. ನಿನಗೊಂದು ವಿಷಯ ಗೊತ್ತುಂಟ? ಯಾರೋ ಒಬ್ಬ ವ್ಯಕ್ತಿ ಅಪರೂಪಕ್ಕೆ ಔಷಧಕ್ಕೆ ಬೇಕಾಗಿ ಯಾವುದೋ ಒಂದು ರೀತಿಯ ನಶೆ ಇರುವ ಪದಾರ್ಥವಿರಲಿ, ಯಾವುದೋ ಒಂದು ಮದ್ಯ ಇರಬಹುದು, ಅದು ಯಾವಾಗ ತೆಗೆದುಕೊಳ್ಳುವುದು ಔಷಧಕ್ಕೆ ಬೇಕಾಗಿ. ನಾವೆಲ್ಲ ಮಾಯಕವನ್ನ ಪ್ರದರ್ಶಿಸಿದ್ದು ಔಷಧದ ಉಪಾದಿಯಲ್ಲಿ. ನೀವು ಹಾಗಲ್ಲ, ಜೀವನದ ಉದ್ದಕ್ಕೂ ಅದನ್ನೇ ಮಾಡ್ತಾ ಇದ್ದ. ಜೀವನ ಉದ್ದಕ್ಕೂ ಎಲ್ಲ ಮಾಡಿದ್ದೇವೆ ನಾವು, ಔಷಧಕ್ಕೆ ಬೇಕಾಗಿ ಮಾಡಿ. ನೀನು ನಿನ್ನ ಮಾಯಕ ಇಲ್ಲದೆ ಗೆದ್ದ ಒಂದು ಪ್ರಸಂಗ ಹೇಳು. ಯಾವ ನಿನ್ನ ಜೀವನದಲ್ಲಿ ಮಾಯಕವನ್ನ ಪ್ರದರ್ಶಿಸದೆ ಗೆದ್ದ ಒಂದು ಪ್ರಸಂಗ. ಈಗ ರಾಮ ಲಕ್ಷ್ಮಣರನ್ನ ನಾಗಾಸ್ತ್ರದಿಂದ ಬಂಧಿಸಿದೆ. ಹೌದು. ಯಾವ ಮಾಯಕ ಮಾಡಿದ್ದೇನೆ? ನಾಗಾಸ್ತ್ರದಿಂದ ಬಂಧಿಸಿದ್ದಲ್ವಾ? ನಾಗಾಸ್ತ್ರದಿಂದ ನಿನ್ನ ಬಂಧಿಸಿದ್ದು. ಈಗ ನಾಗಾಸ್ತ್ರ ಅಸ್ತ್ರಗಳಲ್ಲಿ ಒಂದ ಮಾಯಕ? ಅಸ್ತ್ರಗಳಲ್ಲಿ ಮತ್ತೆ ಅದು ಮಾಯಕ ಆಗುವುದು. ನೀನು ಪ್ರಯೋಗಿಸಿದ್ದನ್ನ ಬಿಡಿಸಿಕೊಳ್ಳಿಲ್ವಾ? ಅದು ಅಲ್ಲ, ಮೊದಲು ಪ್ರಯೋಗ ಮಾಡಿ ಗೆದ್ದದ್ದು ಹೇಳು. ಬಿಡಿಸಿಕೊಂಡದ್ದು ನಿಮ್ಮ ಮಾಯಕ ಆಗ್ತದೆ, ನಮ್ಮದಲ್ಲ. ಇದುವರೆಗೆ ನಾಯಕ ನಿಮ್ಮದಾಗ್ತದೆ. ರಾಮ ರಾವಣರ ಯುದ್ಧ ಪ್ರಾರಂಭವಾಗಿ ಎಷ್ಟು ದಿವಸ ಆಯ್ತು ಇವತ್ತಿಗೆ? ತುಂಬಾ ದಿನ ಆಯ್ತು. ತುಂಬಾ ದಿನ ಆಗಲಿಲ್ಲ, ಎಷ್ಟಾಯ್ತು? ತುಂಬಾ ದಿನ ಆಯ್ತು. ಬಹಳ 23 ದಿವಸ ನನ್ನದೇ ಆಗ್ತಾ ಬಂತು. 23 ಅಲ್ಲ, ಇವತ್ತಿಗೆ ಆದದ್ದು ನಿನ್ನ ಪ್ರವೇಶ 13ನೇ ದಿವಸ. ಒಂದು ನೀನು 1ನೇ ದಿನಕ್ಕೆ ಬಂದು ನಾಗಾಸ್ತ್ರವನ್ನ ಪ್ರಯೋಗಿಸಿ. ನನ್ನದು 23 ದಿವಸ ಹೋರಾಟ. ಗಡಿಬಿಡಿ ಮಾಡಬೇಡ, ಲೆಕ್ಕ ಕೊಡ್ತೇನೆ. ಅದಲ್ಲದೆ ನೀನು 23 ಅಂತ ಲೆಕ್ಕ ಗಡಿಬಿಡಿ ಮಾಡಬೇಡ. ನಾನು ಲೆಕ್ಕ ಕೊಡ್ತೇನೆ, ನೀನು ಅದು ಅಲ್ಲ ಅಂತ ನೀನು ಲೆಕ್ಕ ಕೊಡಬೇಕು. ನಿನ್ನ ಲೆಕ್ಕವನ್ನು ನಾನು ಒಪ್ಪಿಕೊಳ್ತೇನೆ. ನನ್ನ ಲೆಕ್ಕ ತಪ್ಪು ಅಂತಾದ್ರೆ ನಾ ತಿಳಿದ ತಪ್ಪು ಅಂತ ನಾನು ಒಪ್ಪಿಕೊಳ್ತೇನೆ. 1ನೇ ದಿನಕ್ಕೆ ಪಾಠ್ಯಕ್ಕೆ ಬಂದಂತಹ ನಾವು ನಾಗಾಸ್ತ್ರದಿಂದ ಬಂಧಿತರಾದಂತಹ ಸಂದರ್ಭದಲ್ಲಿ ದೈವ ದೇವರ ಅನುಗ್ರಹದಿಂದ ಬದುಕಿ ಉಳಿದಿದ್ದೇವೆ. 2ನೇ ದಿನಕ್ಕೆ ನನ್ನಿಂದಲೇ ಧೂಮ್ರಾಕ್ಷ ಹತನಾಗಿ ಹೋದ. 3ನೇ ದಿನಕ್ಕೆ ಅಂಗದ ಸಿಕ್ಕ ವ್ಯಕ್ತಿಗಳ ಅಂಗಾಂಗವನ್ನು ಚದುರಿಸುವುದರ ಮೂಲಕವಾಗಿ ವಿಜೃಂಭಿಸಿದವನಿದ್ದಾನೆ. 4ನೇ ದಿನಕ್ಕೆ ನನ್ನಿಂದಲೇ ವಜ್ರದಂಶ ಹತನಾಗಿ ಹೋದವನಿದ್ದಾನೆ. 5ನೇ ದಿನಕ್ಕೆ ನೀಲನಿಂದ ನಿಮ್ಮಪ್ಪನ ಮಂತ್ರಿಯಾದಂತಹ ಪ್ರಹಸ್ತ ಹತನಾಗಿ ಹೋದ. 6ನೇ ದಿನಕ್ಕೆ ಸುಗ್ರೀವನಿಂದ ನಿನ್ನಪ್ಪ ರಾವಣನ ಕಿರೀಟ ಛೇದನವಾಯಿತು. 7ನೇ ದಿನಕ್ಕೆ ಕಿರೀಟ ಯಾವಾಗ ಹೋದದ್ದು? 6ನೇ ದಿವಸಕ್ಕೆ. ಸುವೇಲ ಪರ್ವತ ಹತ್ತಿದ ಯಾವ ದಿವಸ? ನೀವು ಪ್ರಥಮ ದಿವಸಕ್ಕೆ. ಹಾರಿದ್ದು ಎಲ್ಲಿ? ಯಾವಾಗ? ಎಲ್ಲಿ ಹಾರಿದ್ದು? ಸುವೇಲ ಪರ್ವತ. ಸುವೇಲಾದ್ರಿಗೆ ಬಂದು ಮಾಡಿದ್ದು ನಿನ್ನ ಅಪ್ಪನ ಶ್ವೇತ ಛತ್ರಭಂಗ ಮಾಡಿ. ಶ್ವೇತ ಛತ್ರ ಖಂಡನೆ ಮಾಡಿದೆ. ಹೌದು. ಏನು ಕಿರೀಟ ಕತ್ಕೊಂಡು ಹೋಗ್ಲಿಲ್ಲ? ಅವತ್ತು ಕಿರೀಟ ಕತ್ಕೊಂಡು ಹೋದದ್ದು ಹೋಗ್ಲಿಲ್ಲ ಅಂತಲ್ಲ. 6ನೇ ದಿನಕ್ಕೆ ಸುಗ್ರೀವ ನಿನ್ನ ಅಪ್ಪನ ಕಿರೀಟ ಛೇದನವನ್ನು ಮಾಡಿದ್ದು ಸುಳ್ಳ? ಅದೌದು. ಸುಳ್ಳ. ನಿಮ್ಮ ತಲದೆ ಹಿಡಿಯುವುದಕ್ಕೆ ಕಿರೀಟ ಮೊದಲು ಕಿತ್ತದ ಹೇಳ್ಬೇಕು ನೀವು. ಪ್ರಥಮದಲ್ಲಿ ಕಿತ್ತದಿಂದ ಪ್ರಾರಂಭ ಮಾಡಿ. ಈಗ ಪ್ರಥಮದಿಂದ ಹೇಳ್ತಾ ಬಂದದ್ದು 6ನೇ ದಿನಕ್ಕೆ ಸುಗ್ರೀವನಿಂದ ನಿನ್ನಪ್ಪನ ಕಿರೀಟ ಛೇದನವಾಯಿತು. 7ನೇ ದಿನಕ್ಕೆ ನಿನ್ನ ಚಿಕ್ಕಪ್ಪನಾದಂತಹ ಕುಂಭಕರ್ಣನ ವಧೆಯಾಯಿತು. 8ನೇ ದಿನಕ್ಕೆ ದೇವಾಂತಕ ನರಾಂತಕ ಹಾಗೂ ಅತಿಕಾಯನ ವಧೆಯಾಯಿತು. 9ನೇ ದಿನಕ್ಕೆ ಮಾಯಾವಿದ್ಯಾ ಪ್ರವೀಣನಾದಂತಹ ನೀನು ಬಂದೆ, ಯುದ್ಧದಲ್ಲಿ ಕೈ ಸೋತೆ, ಮೋಡದ ಮರಿಯಲ್ಲಿ ಮಾಯಕದಿಂದ ಸಾಗಿ ಹೋದವನಿದ್ದೀಯ. ಅದೇ ದಿನ ದ್ವೇಷವನ್ನು ತೀರಿಸುವುದಕ್ಕೆ ಬೇಕಾಗಿ ಕುಂಭರ ವಧೆಯನ್ನು ಮಾಡಿದ್ದೇವೆ. 10ನೇ ದಿನಕ್ಕೆ ಮಕರಾಕ್ಷನನ್ನು ವಧಿಸಿದ್ದೇವೆ. 11ನೇ ದಿನಕ್ಕೆ ನೀನು ನಿನ್ನ ಅಪ್ಪನಿಂದ ಅಪ್ಪಣೆಯನ್ನು ಪಡೆದು ಹೋರಾಟಕ್ಕೆ ಬಂದವನಿದ್ದೀಯ. ಮಕರಾಕ್ಷನ ಅಳಿತನೆನ್ನುವ ವಾರ್ತೆಯನ್ನು ತಿಳಿದು ನಿನ್ನ ತಂದೆ ಹೇಳುತ್ತಿರುವಂತಹ ಸಂದರ್ಭದಲ್ಲಿ ಅಪ್ಪಣೆಯನ್ನು ಪಡೆದು ಏಕಾದಶಿ ದ್ವಾದಶಿಯನ್ನು ಕಳೆದು 13ನೇ ದಿನಕ್ಕೆ ನಮ್ಮ ಸಮ್ಮುಖಕ್ಕೆ ಬಂದಿದ್ದದ್ದು. ನಾನೀಗ 13 ರದ್ದು ಕೊಟ್ಟಿದ್ದೇನೆ, ನೀ 23 ಏಕಾದಶಿ ಒಂದು ಅಪ್ಪನಿಂದ ಅಪ್ಪಣೆಯನ್ನು ಪಡೆದು ಏಕಾದಶಿ ಎಂದು ದ್ವಾದಶಿ ಎಂದು ಹೋರಾಟವನ್ನು ಮಾಡಿ 13ನೇ ದಿನ ನನ್ನ ಹಾಗೂ ರಾಮನ ಸಮ್ಮುಖದಲ್ಲಿ ಬಂದು ನೀನು ನಿಂತಿದ್ದೀಯ. ನಾನು 13 ನಾನು 13ಕ್ಕೆ ಲೆಕ್ಕ ಕೊಟ್ಟಿದ್ದೇನೆ, ನೀ 23ಕ್ಕೆ ಲೆಕ್ಕ ಕೊಡುವುದಕ್ಕೆ ಇಷ್ಟೂ ದಿವಸ ನೀವು ಮಾಡಿದ ಕೃತ್ಯ ಹೌದು. ಹಾಗಾದ್ರೆ 77 ಕೋಟಿ ಕಪಿನಾಯಕರು, 18 ಅರ್ಬುದವಾನರು. ಈಗ 18 ಅರ್ಬುದವಾನರು ಅಂದ್ರೆ ಎಷ್ಟು ಮಂದಿ? 18 ಜನ ಅಲ್ಲ. ನಿಂಗೆ ಎಷ್ಟು ಗೊತ್ತು? ಅಲ್ಲ, ಒಂದು ಅರ್ಬುದ ಅಂದ್ರೆ ಎಷ್ಟು? ಅಲ್ಲ, ಒಂದು ಅರ್ಬುದ ಅಂದ್ರೆ ಎಷ್ಟು? ನೀ ಎಷ್ಟು ತಿಳ್ಕೊಂಡಿದ್ದೆ? ಅಲ್ಲ, ಎಷ್ಟು ಹೇಳು? ಇನ್ನೊಬ್ಬರ ಹತ್ರ ಪ್ರಶ್ನೆ ಕೇಳಿ ಉತ್ತರ ಪಡೆಯುವುದೇ ನಿನಗೆ ಎಷ್ಟು ಗೊತ್ತು? ಒಂದು ಅರ್ಬುದ ಅಂತ ಹೇಳಿದ್ರೆ 3 ಕೋಟಿ. ಹೌದು, ಒಂದು ಅರ್ಬುದ ಆಯ್ತು, 3 ಕೋಟಿ ಆಯ್ತು. 18 ಅರ್ಬುದವಾನರನ್ನ ಕೆಡಹಿದ್ದು ಮತ್ತು ಉಳಿದ ದಿವಸದಲ್ಲಿ ಸುಮ್ಮನೆ ಕುಳಿತದಲ್ಲ. ಎಲ್ಲಿದ್ದಾರೆ? ಬಿದ್ದವರೆಲ್ಲ ಹೋಗಿದ್ದಾರೆ. ಎಲ್ಲಿಗೆ? ಬಿದ್ದವರೆಲ್ಲ ಸತ್ತು ಹೋಗಿದ್ದಾರೆ. ಈಗ ಈಗಿದ್ದದ್ದು
ಈಗ ಇದ್ದಾರೆ. ಈಗ ಇದ್ದದ್ದು ಈಗ 77 ಕೋಟಿ ಕಪ್ಪಿ ನಾಯಕರು 18 ಅರ್ಬುದ ವಾನರರು ಇದ್ದಾರೆ. ಯಾರು ಇಲ್ಲ, ಯಾರು ಯಾರು ಇಲ್ಲ. ನಾನೇ ಹೇಳ್ತೇನೆ, ಹೇಗೆ ನಾನೇ ಲೆಕ್ಕ ಕೊಡ್ತೇನೆ. ಯಾರು ಇಲ್ಲ, ಹೇಗೆ ಲೆಕ್ಕ? ನಾನೇ ಹೇಳ್ತೇನೆ. ಯಾರು ಇಲ್ಲ. ಬೇಕಾದ್ರೆ ಹೋಗಿ ನಿಮ್ಮಲ್ಲಿ ಕೇಳು. ಏನಂತ? ಸತ್ತವರು ಯಾರು ಬದುಕಲಿಲ್ಲ, ಸತ್ತವರು ಒಬ್ರು ಬದುಕಲಿಲ್ಲ. ಇನ್ನು ಸತ್ತವರು ಎಲ್ಲಿಯಾದ್ರೂ ಬದುಕುವುದಿದ್ದರೆ ಇಂದ್ರಜಿತ್ತುವಿನ ಕಾಳಗ ಮುಗಿಲಿ. ಆದ್ರೆ ರಾವಣ ವಧೆ ಮಾಡಿ, ರಾವಣ ವಧೆ ಆದ ಮೇಲೆ ಎಲ್ಲಿಯಾದರೂ ನಿಮ್ಮ ಪಕ್ಷಕ್ಕೆ ದೇವತೆಗಳು ನಿಂತು ಬದುಕಿಸಿದ್ದೆ ಹೌದಾದರೆ ಆಮೇಲೆ ಲೆಕ್ಕ ಕೊಡಿ. ಇಷ್ಟೊತ್ತ ತನಕ ಯಾರು ತಡಿ ತಡಿ ತಡಿ. ಇಷ್ಟು ದಿವಸ ಹೋರಾಟದಲ್ಲಿ ಕಪ್ಪಿಗಳು ಸಾಯ್ಲಿಲ್ವಾ? ರಕ್ಕಸರು ಸಾಯ್ಲಿಲ್ವಾ? ಸತ್ತ ಕಪ್ಪಿಗಳು ಎದ್ದಿಲ್ವಾ? ಯಾರು ಬರ್ಲಿಲ್ವಾ? ನೀನು ಸುಳ್ಳು ಹೇಳಬೇಡ. ರಾಜಾಸ್ತ್ರಕ್ಕೆ ಬಂದಿದ್ದರಾದಂತಹ ಸಂದರ್ಭದಲ್ಲಿ ಒಂದು ಕೆಲಸ ಮಾಡು. 8 ಮಂದಿಯನ್ನ ಒಮ್ಮೆಲೆ ಕುಂಭಕರ್ಣ ನುಂಗಿದವರು ಹೇಗೆ ಹೊರಗೆ ಬಂದ್ರು? ನಿನಗೆ 77 ಕೋಟಿ ಕಪ್ಪಿ ನಾಯಕರು, 18 ಅರ್ಬುದ ವಾನರರು, ನಿನಗೆ ಲೆಕ್ಕ ಸಿಕ್ಕಿದ್ರೆ ಸಾಕಾ? ಈಗ ಲೆಕ್ಕ ಸಿಕ್ಲಿಕ್ಕೆ ಆಗುದಿಲ್ಲ. ಯಾಕೆ? ಕುಂಭಕರ್ಣ ನುಂಗಿದ 8 ಮಂದಿ ಅಜೀರ್ಣ ಆದವರು ಹೇಗೆ ಹೊರಗೆ ಬಂದ್ರು? ಕುಂಭಕರ್ಣ ನುಂಗಿದ್ದು ಬರೇ 8 ಮಂದಿನ. ತಡಿ ತಡಿ, 8 ಮಂದಿಯನ್ನು ನುಂಗಿರಬಹುದು. ನಿನಗೆ ಲೆಕ್ಕದಲ್ಲಿ 77 ಕೋಟಿ 18 ಪದ್ಮವಾನರು ಸಿಕ್ಕಿದ್ರಾಯ್ತಲ್ವಾ? ಸಿಕ್ಕಿದ್ರಾಯ್ತಲ್ವಾ? ತೋರಿಸ್ತೇನೆ. ಇಲ್ಲೇ ಒಂದು ಕೆಲಸ ಮಾಡು. ಈಗ ನಮ್ಮಲ್ಲಿ ಯುದ್ಧ ಆದರೆ ಯುದ್ಧದಲ್ಲಿ ವಿರಾಮ ಸಿಕ್ಕಿದರೆ ಅದಲ್ಲ, ನೀನು ಸಾಯಬಹುದು, ನಾನು ಸಾಯಬಹುದು. ನೀನೇ ಸಾಯುವುದು. ನಿನ್ನ ಉತ್ತರ ಅಲ್ಲ, ಉತ್ತರ ಕೊಡ್ಬೇಕಾದವ ನಾನು. ನನ್ನದೇ ಉತ್ತರ. ನೀನೇ ಸಾಯುವುದು. ಉತ್ತರ ನೀ ಹೇಳಿದ ತಕ್ಷಣ ಆಗುದಿಲ್ಲ. ಈ ಪ್ರಸಂಗ ಹೋಗಿ ಜಾಂಬವಾದಿಗಳಲ್ಲಾಗಲಿ ಉಳಿದವರಲ್ಲಾಗಿ ಕೇಳು, ಎಷ್ಟು ಮಂದಿ ಇದ್ದಾರೆ, ಸತ್ತವರನ್ನ ಬದುಕಿದ್ದಾರೆ ಅಂತ ಕೇಳು. ಅದಲ್ಲ, ಸಾಧ್ಯವಾದರೆ ನಿಮಗೆ ಸಂಕಲ್ಪದಂತೆ ರಾವಣ ವಧೆ ಆದರೆ ಆಮೇಲೆ ಲೆಕ್ಕ ಮಾಡು, ಹೇಗೆ ಬದುಕಿ ಬರಬಹುದಾ ಬರಲಿಲ್ವಂತ. ಈಗ ನಿನ್ನ ಲೆಕ್ಕ ನಾನು ಒಪ್ಪುವುದಿಲ್ಲ. ನನ್ನ ಲೆಕ್ಕ ನೀನು ಒಪ್ತಿದ್ರೆ ನಿನ್ನ ಲೆಕ್ಕ ನಾನು ಒಪ್ತೇನೆ. ಬಿಡ. ಹಾಗಾದ್ರೆ ಬಿಡು. 10 ಮುಖವನ್ನು ಹೊಂದಿದಂತಹ ನಿನ್ನಪ್ಪ ರಾವಣೇಶ್ವರನ ಪಕ್ಷವನ್ನಾತು ಇದುವರೆಗೆ ದೂರಕ್ಕೆ ಬಂದವರು ನೀವಿದ್ದೀರಿ. ಈಗಾಗಲೇ ನಿನ್ನ ಚಿಕ್ಕಪ್ಪ ನಿದ್ದೆಯಿಂದ ಎದ್ದು ಬಂದು ಕಾದಾಟವನ್ನು ಮಾಡಿ ಹೋರಾಟದಲ್ಲಿ ಹೊಸು ನೀಗಿದವರಿದ್ದಾರೆ. ಇದುವರೆಗೆ ನಡೆದಂತಹ 12 ದಿನದ ಯುದ್ಧದಲ್ಲಿ ರಾಮನ ಕಡೆಯವರಾದಂತ ನಾವು ಜಯವನ್ನ ಸಾಧಿಸಿದ್ದೇವೆ. ಇನ್ನು ಮುಂದೆ ನಿನ್ನ ಮಾಯಕದ ವಿದ್ಯೆ ಹನುಮಂತನ ಮುಂದೆ ನಡೀಲಿಕ್ಕಿಲ್ಲ. ಹಿಂದೆ ಉದ್ಯಾನದಲ್ಲಿ ನಿನ್ನನು ಹೊಂದಿಸುತ್ತ ಬ್ರಹ್ಮಾಸ್ತ್ರದಿಂದ ತಂದೆ ಗೊಪ್ಪಿಪ ಕಾಲ ಶೂರ್ಯನೋ, ತಂದೆ ಗೊಪ್ಪಿಪ ಶೂರ್ಯನೋ, ತಂದೆ ಗೊಪ್ಪಿಪ ಕಾಲ ಶೂರ್ಯನೋ, ಶೂರ್ಯವು ಶೂರ್ಯವು ಕುಂದಿಗೋಗೆ, ಶೂರ್ಯವು ಕುಂದಿಗೋಗೆ, ಶೂರ್ಯವು ಕುಂದಿಗೋಗೆ. ಶೌರ್ಯವು ಕುಂದಿ
ಅಶೋಕವನದಲ್ಲಿ ಹಾ ಪ್ರವೇಶ ಮಾಡಿದ ನೀನು ಕೊಡಬೇಕಾದನ್ನು ಕೊಟ್ಟೆ ಅಂತೆ, ಪಡೆಯಬೇಕಾದನ್ನ ಪಡೆದಿದ್ದೇನೆ. ಪಡೆದೆ ಅಂತೆ. ಹೌದು. ಹಾಗೆ ಹೋದೆಯ ಅಶೋಕವನ್ನು ಧ್ವಂಸ ಮಾಡಿದೆ. ಆಗ ಯಾರಿಂದಲೂ ನನ್ನ ಪಳಗಿಸಲಿಕ್ಕಾಗಲಿಲ್ಲ. ಅಪ್ಪ ಆಶೀರ್ವಾದ ಮಾಡಿ ನನ್ನನ್ನು ಕಳುಹಿದ್ರು. ಹೌದು. ಅಶೋಕವನಕ್ಕೆ ಬಂದೆ, ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದೆ. ನಿನ್ನನ್ನು ಬಂಧಿಸಿ ನಮ್ಮ ಅಪ್ಪನ ಸಭೆಗೆ ಎಳೆದುಕೊಂಡು ಹೋದೆ. ಏಯ್, ನೀನೊಬ್ಬ ವಿಕ್ರಮಿ ಆಗಿದ್ದರೆ ಆವತ್ತಿನ ದಿವಸ ಅಶೋಕವನಕ್ಕೆ ಬಂದಾಗ ಎಲ್ಲಾಯ್ತು ಶೌರ್ಯ? ನೀನು ನನ್ನನ್ನು ಬಂಧಿಸುವುದ 10,000 ಕಡಲ ವನದಲ್ಲಿ ಕಂಡ ಸುತ್ತುತ್ತೀರೆ ಮುಟ್ಟಿ ಹತ್ತಿರೆ ಉದ್ಯಾನವನದಲ್ಲಿ ಮಾಡಿದ್ದೇನು? ನನ್ನನ್ನು ಬಂಧಿಸಿದ್ದೇನೆ. ನನ್ನನ್ನು ಬಂಧಿಸುವಂತ ಯೋಗ್ಯತೆ ನಿನ್ನ ಕೈಲಿರುವಂತ ಬ್ರಹ್ಮಾಸ್ತ್ರ ಕುಂಟ ಹೇಳ್ಕೊಂಡು ಹೋಗಿದ್ನಲ್ಲ. ಅಲ್ಲಲ್ಲ. ನೀನು ಬಂಧಿಸ್ಲಿಕ್ಕೆ ಆಗ್ತದ? ಅಲ್ಲ, ನಾ ಬಂಧಿಸಿದ್ದಲ್ಲ. ಅಂತ ಕೇಳಬೇಡ. ಬಂಧಿಸಿದ್ ಸುಳ್ಳ? ಯಾರು ಹೇಳಿದ್ದು? ಅಲ್ಲ, ಬಂಧಿಸಿದ್ ಸುಳ್ಳ? ನೀನು ಬಂಧಿಸಿದ್ದು ಅಂತ ಯಾರು ಹೇಳಿದ್ದು? ನಾನೇ ಬಂಧಿಸಿದ್ದು. ಹೇಳಲಿಕ್ಕೆ ಬರ್ತಾರೆ. ನೀನು ಬಂಧಿಸಿದ್ದಲ್ಲ. ಮತ್ತೆ ವಿಶ್ವಕರ್ಮ ರಚಿತವಾದಂತಹ ಯಾವುದೇ ಆಯುಧವೆನ್ನು ನನ್ನನ್ನು ಘಾಸಿ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅದು ಬಿಡಪ್ಪ, ಅದು ನನಗೆ ಬೇಕಾಗಿಲ್ಲ. ನೀ ಗಡಿಬಿಡಿ ಮಾಡ್ಬೇಡ. ಅಲ್ಲ, ಗಡಿಬಿಡಿ ಅಲ್ಲ, ನೀ ಸುಳ್ಳು ಹೇಳಬಾರ್ದು. ತಡಿ, ನೀ ಹುಲ್ಲು ಹಾಕುವ ಮೊದಲು ಹಗ್ಗ ಅಲ್ಲ, ನೀ ಸುಳ್ಳು ಹೇಳಬಾರ್ದು. ನೀನು ಹುಲ್ಲು ಹಾಕುವ ಮೊದಲು ಹಗ್ಗ ಹರ್ಕೊಳ್ಳುದು. ಹುಲ್ಲು ಹಾಕುವ ನಿನಗಷ್ಟು ಅವಸರ ಉಂಟಾ? ಹುಲ್ಲು ಹಾಕುವ ಮೊದಲು ಹುಲ್ಲಿಗಾದ್ರೂ ಕಟ್ಟಿದ ಹಗ್ಗ ಹಿಡಿಯಲೇಬೇಕು. ಅದೇ ನಾನು ಹುಲ್ಲು ಹುಲ್ಲಿಗೆ ಹಾಕಿದ ಹಗ್ಗ ನಾನು ನಿನಗೆ ಹುಲ್ಲು ಹಾಕ್ತೇನೆ. ನೀನು ನನಗೆ ಹುಲ್ಲು ಹಾಕುವುದಲ್ಲ, ಹುಲ್ಲು ತಿನ್ನಿಸ್ತೇನೆ. ತಡಿ, ನಾನು ನಿನಗೆ ಹುಲ್ಲು ಹಾಕ್ತೇನೆ. ನಿನಗೆ ಬೇಕಾದ ಹುಲ್ಲು ಯಾವುದು ಅಂತ ನನಗೆ ಗೊತ್ತುಂಟಾ? ಗೊತ್ತುಂಟು. ಕೊಡು ನೋಡು. ನೀನು ಜಗಳಕ್ಕೆ ಬಂದದ್ದಲ್ವಾ? ನಿನಗೆ ಜಗಳಕ್ಕೆ ಜಗಳಕ್ಕೆ ಸಂಧಾನಕ್ಕೆ ಹಂಗಾದ್ರೆ ಬಂದಿದ್ದ ಆಗುವುದಲ್ಲ ಅಂತ ಆದ್ಮೇಲೆ, ಸಂಗ್ರಾಮ ಅಂತ ಆದ್ಮೇಲೆ ಹೋರಾಟವನ್ನೇ ಮಾಡ್ಬೇಕು. ನಿನ್ನ ಮೇವಿಗೆ ಬೇಕಾದ ಹುಲ್ಲನ್ನು ಸಿದ್ಧಪಡಿಸಿ ಇಟ್ಟಿದ್ದೇನೆ, ಕೊಡ್ತೇನೆ. ನಿನ್ನ ಹೊಟ್ಟೆಗೆ ಬೇಕಾದ ಆಹಾರ ಸಿಗ್ತಾ ಉಂಟು. ಗಡಿಬಿಡಿ ಮಾಡಬೇಡ. ನೀನು ಇಲ್ಲಿಯವರೆಗೆ ಆರ್ಭಟ ಮಾಡಿಯೇ ವಿಜೃಂಭಿಸಿದ್ದು ಅಂತ ಗೊತ್ತುಂಟು. ನೀನು ಆರ್ಭಟ ಮಾಡಬೇಕಿದ್ರೆ ಮತ್ತೊಬ್ಬರು ಮಾತಾಡುವವರೆಗೆ ತಾಳ್ಮೆಯಿಂದ ಕಾಯ್ಬೇಕು. ಆಮೇಲೆ ನೀನು ಉತ್ತರ ಕೊಡಬೇಕು. ಆಯ್ತಪ್ಪ, ನೀನು ಮಾತನಾಡುವವರಿಗೆ ನಾನು ಕಾಯ್ತೇನೆ, ನಾನು ಮಾತನಾಡುವವರಿಗೆ ನೀನು ಕಾಯ್ಬೇಕು. ಮನೆವರೆಗೆ ಮತ್ತೆ ಇಲ್ಲಿ ಮನೆವರೆಗೆ ನೀನು ಇಲ್ಲೇ ಕಾಯ್ಬೇಕು. ಮತ್ತೆ ನಾನು ಹೋಗ್ಲಿಕ್ಕೆ ಉಂಟು ಅಂತ ನೀನು ಗಡಿಬಿಡಿ ಮಾಡಿದ್ರೆ ನಂದನ ಬಾಲಕ ಗತಿ ಕಟ್ತೇನೆ. ಪ್ರಾರಂಭ ಮಾಡುವಾಗಲೇ ಇಷ್ಟು ತಡ ಮಾಡಿ ಪ್ರಾರಂಭ ಮಾಡಿ ನಮ್ಮನ್ನು ಹೋಗ್ಲಿಕ್ಕಿಲ್ಲ ಅಂತ ಹೇಳಿ ನೀನಲ್ಲದೆ ನಾನು ಇಂದ್ರಜಿತ್ತುವಿನ ಜನ ಅಲ್ಲ. ನಿನ್ನನ್ನು ಬಿಟ್ಕೊಂಡು ಬರಲಿಲ್ಲ, ನಿನ್ನ ಕರೆಗೆ ಬಂದದ್ದಲ್ಲ. ನಾನು ರಾಮನ ಭಕ್ತ. ರಾಮನ ಆಜ್ಞೆ ಎಷ್ಟುಂಟು, ನಾನು ಎಷ್ಟು ಕೆಲಸ ಮಾಡಬೇಕು ಅಂತ ಅವನು ನಿರೂಪಿಸಿದ್ದಾನು. ಅಷ್ಟೇ ಕೆಲಸ ಮಾಡಿ ಹೋಗ್ತೇನೆ. ನಿನಗೆ ತಲೆ ಬಿಸಿ ಹೋಗ್ಲಿಕ್ಕೆ ಆಗುದಿಲ್ಲ. ಇಂದ್ರಜಿತ್ತು ಕಾಳಗ ಇವತ್ತು. ಇಂದ್ರಜಿತ್ತು ಸೋತ್ರೆ ಮಾತ್ರ ನೀನು ಹೋಗ್ಬೇಕು. ಇಂದ್ರಜಿತ್ತು ಗೆದ್ರೆ ಬಿಟ್ಟು ಹೋಗ್ತೀಯಾ? ಇಂದ್ರಜಿತ್ತು ಸತ್ರೆ ಅದ ಸತ್ರೆ ಸೋತ್ರೆ ಬಂದವರು ಹೋಗ್ಬೇಕು. ಅಲ್ಲಲ್ಲ, ಓದ್ಲಿಕ್ಕೆ ನೀನು ಇದ್ರೊಳಗೆ ಸೋತಿದ್ಯಾ? ಹಾಗಲ್ಲ. ತಡಿ, ಸೋಲು ಮುಖ್ಯವಾ? ಹಾಗಲ್ಲ. ಇವತ್ತು ನಾನು ಸೋತರೆ ಸತ್ತಾಗಿ. ಯಾಕೆ? ರಾಮನ ಹತ್ರ ನೀನು ಸೋತದ್ದಾಗೆ. ಹಾಗಲ್ಲಪ್ಪ, ರಾಮನ ಹತ್ರ ಸೋತದ್ದಾಗೆ. ಸೋಲು ಅಂದ್ರೆ ಹೇಗೆ? ಆತ್ಯಂತಿಕವಾದ ಸೋಲು ಒಂದು. ಹೌದು. ಒಮ್ಮೆ ಸೋತವ ಮತ್ತೆ ಯುದ್ಧಕ್ಕೆ ಬರ್ತಾನೆ ಅಂತ ಅದು ಸೋಲಲ್ಲ. ಸೋತವ ಮತ್ತೆ ಬರಬಾರದ ರೀತಿಯಲ್ಲಿ ಪೆಟ್ಟು ಕೊಟ್ಟು ಬೀಳಿಸ್ತಾನೆ ಅಂತ ಆದ್ರೆ ಅದು ಸೋಲು. ಮತ್ತೆ ನಾವು ಬಂದಿದ್ದೇವೆ ಅಂತಂದ್ರೆ ನಿಮ್ಮಿಂದ ಗೆಲುವು ಪಡೆಯಲಿಕ್ಕೆ ಆಗಲಿಲ್ಲ ಎನ್ನುವುದಾದ್ರೆ ನಿಮಗೆ ನೆನಪಿರಲಿ. ಒಳ್ಳೆ ಅಪ್ಪನಿಗೆ ಒಳ್ಳೆ ಮಗ. ಹೌದು. ಆ ಕಳ್ಳದ ಮಗನಾಗಿ ಇಂಥದ್ದೇ ಉತ್ತರ ಕೊಡದೆ ಮತ್ತೆ ಅಂತದ್ದು ಅವ ಹೇಳಿಕೊಂಡು ತಿರುಗ್ತಾನೆ. ನಾನು ಚತುರ್ದಶ ಭುವನದಲ್ಲ. ತಡಿ, ಎಷ್ಟು ಕಡೆ ಎಷ್ಟು ಪೆಟ್ಟು ತಿನ್ನಿಲ್ಲ. ವಾಲಿ ಹತ್ರ ತಿನ್ನಿಲ್ವಾ? ಬಲಿ ಹತ್ರ ತಿನ್ನಿಲ್ವಾ? ಅಲ್ಲ ಬಿಡು. ನಮ್ಮಪ್ಪ ಲೋಕದೊಳಗಿನ ವಿಕ್ರಮಿಗಳನ್ನು ಗೆಲ್ಲುವುದಕ್ಕೆ ಹೋಗಿದ್ದಾರೆ. ಲೋಕಕ್ಕೆ ಬೆಳಕು ಕೊಡುವ ಸೂರ್ಯನನ್ನು ನುಂಗ್ಲಿಕ್ಕೆ ಹೋಗಿ ಮಂಗಾಗಲಿ. ಮಧು ವಿಕ್ರಮ ಮಂಗಾದಲ್ಲ. ಮಂಗಾಗಲು ಅಂತ ತಿನ್ಬೇಕಂತ ಹೋದದ್ದು, ತಿನ್ನುವುದಕ್ಕಾಗಲಿಲ್ಲ. ಮೊದಲು ನೀನು ಸುಂದರ ಅಂತ ಹೆಸರಿದ್ದವ. ಇಂದ್ರನ ವಜ್ರಘಾತಕ್ಕೆ ಒಳಗಾದಂತ ನೀನು ಹನು ಬಿದ್ದ ಕಾರಣ ಹೋಗಿ ಸುಂದರ ಹೋಗಿ ಹನುಮಂತ. ಸುಂದರ ಮೂರ್ತಿ ನಾನೇ ಈ ಕಾಲಕ್ಕೂ ನೀನಲ್ಲ. ನಾನು ಹೀಗಿದ್ರು ನಾನೇ ಚಂದ. ಅದು ಯಾರಿಗೆ ಚಂದ ಹೇಳುವ? ನಿಮ್ಮ ಮಂಗಗಳಿಗೆ ನೀನು ಚಂದ, ನಮಗೆ ನೀನು ಚಂದ. ರಕ್ಕಸರು ನೀನು ಚಂದ. ರಕ್ಕಸರು ನಾನು ಚಂದ ಅಂತ ಹೇಳಿಲ್ಲ. ರಕ್ಕಸರು ಚಂದ ಇದ್ದಾರೆ, ಬಹಳಷ್ಟು ಬಂದಿದ್ದಾರೆ. 10,000 ಮಂದಿ ವೀರ ಯೋಧರನ್ನ ಒಡೆದು ಕುಟ್ಟಿ ಕೆಡಹಿದ ನನಗೆ ಬ್ರಹ್ಮನ ವರ ಉಂಟು, ಈಶನ ಅನುಗ್ರಹ ಉಂಟು. ಈಶನ ಅಂಶದಿಂದ ಹುಟ್ಟಿಕೊಂಡವ ನಾನು. ಬ್ರಹ್ಮಾಸ್ತ್ರವೆನ್ನುವುದು ನನ್ನನ್ನು ಬಂಧಿಸುವುದಕ್ಕೆ ಸಾಧ್ಯ ಇಲ್ಲ. ಶೂಲಾಸ್ತ್ರವೆನ್ನುವುದು ನನಗೆ ಗಾಯವನ್ನು ಮಾಡುವುದಿಲ್ಲ ಎನ್ನುವುದಾಗಿ ಅವತ್ತು ಸೂರ್ಯನಲ್ಲಿ ಪೆಟ್ಟು ತಿಂದಂತ ಸಂದರ್ಭ ನನ್ನ ಮಗನಿಗೆ ಹೀಗಾಯ್ತಿರುವಂತ ಉದ್ದೇಶದಿಂದ ವಾಯುದೇವ ನನ್ನನ್ನು ಎತ್ತಿಕೊಂಡು ಹೋಗಿ ಗುಹಾ ಪ್ರದೇಶವನ್ನು ಸೇರಿದಾಗ ಇಡೀ ಪ್ರಪಂಚವೇ ವಾಯು ಸ್ತಂಭನಾಯಿ. ಹೌದು, ಇಡೀ ಪ್ರಪಂಚವೇ ಅಲ್ಲೋಲ ಕಲ್ಲೋಲವಾದಾಗ ಬ್ರಹ್ಮ ಈಶಾದಿ ದೇವತೆಗಳೆಲ್ಲ ಬಂದು ದೇವತೆಗಳ ದೇವನಿಗೆ ತೊಂದರೆ ಆಗುವುದಿಲ್ಲ. ವಿಶ್ವಕರ್ಮ
ವಿಶ್ವಕರ್ಮ ರಚಿತವಾದಂತಹ ಯಾವುದೇ ಆಯುಧವನ್ನು ಇವನನ್ನು ಗಾಯ ಮಾಡುವುದಿಲ್ಲ. ಬ್ರಹ್ಮಾಸ್ತ್ರದಿಂದ ಬಂಧಿಸುವುದಕ್ಕೆ ಸಾಧ್ಯ ಇಲ್ಲ. ಈಶ್ವರ ಶೂಲದಿಂದ ಇವನಿಗೆ ನೋವಿಲ್ಲ ಅಂತ ಅನುಗ್ರಹ ಮಾಡಿದ್ದು. ಬ್ರಹ್ಮಾಸ್ತ್ರದಿಂದ ನೀನು ಬಂಧಿಸಿದ್ದಲ್ಲ. ಒಂದು ಕೆಲಸ ಮಾಡು, ನಾನು ನಿನಗೆ ಬೆಲೆ ಕೊಟ್ಟದ್ದಲ್ಲ. ಒಂದು ಕೆಲಸ ಮಾಡು. ಈಗ ಕುಂಭಕರ್ಣನಿಗೆ ಮುಖಾಯಂತ್ರ ಯುದ್ಧದಲ್ಲಿ ಕುಂಭಕರ್ಣನ ಶೂಲ ನಿನ್ನ ಎದೆಗೆ ನಾಟಿತು. ಹೌದು. ಆಗ ನೀ ರಕ್ತ ಕಾರ್ಯದ ಉದಿಸು. ಈಗೇನು ಉಂಟು ತೋರಿಸು. ಅಲ್ಲ ಈಗೇನು ಉಂಟು ತೋರಿಸು. ಈಗ ನನಗೂ ಇಲ್ಲ, ಈಗ ನನಗೂ ನೀನ್ ರಕ್ತ ಕಾರ್ಯದ ಉದಿಸುಳ್ಳೆ. ಈಗ ರಕ್ತ ಬಂದಲ್ಲ. ಈಗ ಅದು ವಿಶ್ವಕರ್ಮ ರಚಿತವಾದದ್ದ. ವಿಶ್ವಕರ್ಮ ರಚಿತವಾದದ್ದ. ಕುಂಭಕರ್ಣ ನಾನು ಹೋರಾಟ ಮಾಡುವಾಗ ನನ್ನನ್ನು ಗಾಯ ಮಾಡಿದ ಅಸ್ತ್ರ ವಿಶ್ವಕರ್ಮ ರಚಿತವಾದದ್ದ, ಈಶ್ವರದ್ದ, ಬ್ರಹ್ಮನದ್ದ. ಅದು ಸಾಮಾನ್ಯ ಅಲ್ಲ. ಸಾಮಾನ್ಯ ಕುಂಭಕರ್ಣ ಹೌದು ಅನುಗ್ರಹ ರೂಪಕವಾಗಿ ಪಡೆದದ್ದು, ಶಿವಾನುಗ್ರಹದಿಂದ ಪಡೆದದ್ದು. ಶಿವ ನಿರ್ಮಿಸಿದಲ್ಲದಿದ್ರು ಶಿವ ಅನುಗ್ರಹದಲ್ಲಿ ಕೊಟ್ಟದ್ದು. ಅದು ನಿನ್ನನ್ನ ದಾಸಿಗೊಳಿಸಿದೆ. ನೀ ರಕ್ತ ಕಾರಿದ್ಯ. ಅದು ಒಂದೇನು, ನಿನಗೆ ಸಾವಿಲ್ಲ, ಹಾಗಂತ ನೋವಾಗುವುದಿಲ್ಲ, ಸೋಲಾಗುವುದಿಲ್ಲ ಅಂತ ಬ್ರಹ್ಮನಾಗಲಿ ದೇವತೆಗಳಾಗಲಿ ವರ ಕೊಟ್ಟದ್ದುಂಟ ನಿನಗೆ. ನಮ್ಮಿಂದ ತೊಂದರೆ ಆಗುವುದಿಲ್ಲ. ಅಲ್ಲಲ್ಲ, ಅವರಿಂದ ತೊಂದರೆ. ಬ್ರಹ್ಮ ಈಶಾದಿ ದೇವತೆಗಳಿಂದ. ಈಗ ಬ್ರಹ್ಮಾಸ್ತ್ರ ಯಾರದ್ದು? ಬ್ರಹ್ಮಾಸ್ತ್ರ ಬ್ರಹ್ಮನದ್ದು. ಬ್ರಹ್ಮಾನುಗ್ರಹದಿಂದ. ಅದರಿಂದ ನೀನು ಬಂದಿ ಆಗಲಿಲ್ವಾ? ನೀನು ಬಂಧಿಸಿದ್ದಲ್ಲ. ನಾನು ಬ್ರಹ್ಮಾಸ್ತ್ರಕ್ಕೆ ಗೌರವ ಕೊಟ್ಟು ನಿನ್ನ ಜೊತೆಗೆ ಬಂದದ್ದು. ಯಾಕೆ ಕೇಳಿದ್ರೆ ನಿಮ್ಮ ಆಸ್ಥಾನವನ್ನು ಪ್ರವೇಶಿಸಬೇಕಾದ ಅನಿವಾರ್ಯತೆ. ಬ್ರಹ್ಮ ಕೊಟ್ಟ ಅಸ್ತ್ರ ನಿನ್ನನ್ನು ನೋವು ಮಾಡುವುದಿಲ್ಲ ಅಂತ ಹೇಳಿದ್ದ, ನಿನ್ನನ್ನು ಬಂಧಿಸುವುದಿಲ್ಲ ಅಂತ ಹೇಳಿದ್ದ. ನಾನು ಅದಕ್ಕೆ ಬಂದಿಯಾದ. ಪ್ರಶ್ನೆ ಕೇಳ್ತೇನೆ, ನಿನ್ನನ್ನು ಬಂಧಿಸುವುದಿಲ್ಲ ಎನ್ನುವ ಹಾಗೆ ಬ್ರಹ್ಮಾಸ್ತ್ರ ಕೊಟ್ಟುವಾಗ ಬಂದದ್ದ, ಅದಲ್ಲ ನಿನ್ನನ್ನು ನೋವು ಮಾಡುವುದಿಲ್ಲ ಅಂತ ಬ್ರಹ್ಮಾಸ್ತ್ರಕ್ಕಿಂತ. ನೀನು ಬ್ರಹ್ಮಾಸ್ತ್ರ ತೆಗೆದಾಗಲೇ ನಾನು ಶರಣಾಗಿದ್ದೇನೆ. ನಾನು ಕೇಳುವ ಒಂದು ಪ್ರಶ್ನೆ ಉತ್ತರ ಹೇಳು. ಈಗ ಬ್ರಹ್ಮಾಸ್ತ್ರನ ಪ್ರಯೋಗ ಮಾಡ್ತೇನೆ. ಈಗ ಬ್ರಹ್ಮನು ದೇವತೆಗಳಿಗೆ ಕೊಟ್ಟಂತ ವರ. ಈಗ ಬ್ರಹ್ಮಾಸ್ತ್ರ ವರವಾಗಿ ನನಗೆ ಬಂದದ್ದು ಹನುಮಂತನನ್ನ ದಾಸಿಗೊಳಿಸುವುದಿಲ್ಲ ಎನ್ನುವ ಹಾಗೆ, ಹನುಮಂತನನ್ನ ಬಂಧಿಸುವುದಿಲ್ಲ ಎನ್ನುವ ಹಾಗೆ ನೀನು ಪ್ರಯೋಗ ಮಾಡಿದ್ಯಾಕೆ? ನಾನು ಇನ್ನೊಂದು ನಿನಗೆ ಹೊರ ಸ್ವಲ್ಪ ಮಟ್ಟ ನೀನು ಹೇಳಿ, ಸ್ವಲ್ಪ ಮಟ್ಟ ನೀನು ಹೇಳಿ. ತಡೆ, ಈಗ ನೀ ಗಡ್ಬಿಡಿ ಮಾಡಬೇಡ, ನಿನಗೆ ಹುಲ್ಲು ಹಾಕ್ತೇನೆ ನಾನು, ಗಡ್ಬಿಡಿ ಮಾಡಬೇಡ. ಈಗ ಬ್ರಹ್ಮ ಕೊಟ್ಟದ್ದು ನಾನು ಅಗಾಡಿದ್ದಕ್ಕೆ ನಿನಗೂ ಹುಲ್ಲು ತಿನ್ನು ಮನಸ್ಸಾಯ್ತಲ್ಲ, ಗಡ್ಬಿಡಿ ಮಾಡಿದ್ರೆ ಅಗಾಡಿದ್ದು ಈಗ ನಿನಗೆ ಕೊಟ್ಟ ವರ. ಈಗ ಬ್ರಹ್ಮಾಸ್ತ್ರ ಘಾಸಿ ಮಾಡುವುದಿಲ್ಲ ಅಂತ, ಬ್ರಹ್ಮಾಸ್ತ್ರ ಬಂಧಿಸುವುದಿಲ್ಲ ಎನ್ನುವ ಹಾಗೆ. ಬ್ರಹ್ಮಾಸ್ತ್ರ ನನ್ನನ್ನು ಬಂಧಿಸುವುದಿಲ್ಲ ಅಲ್ಲ, ಘಾಸಿ ಬಂಧಿಸುವುದಿಲ್ಲ ಅಂತ ಆದ್ರೆ ಬಂಧಿಸಿದ. ಈಗ ಬ್ರಹ್ಮಾಸ್ತ್ರದಿಂದ ಬಂಧಿಸುವುದ ಘಾಸಿ ಮಾಡುವುದು. ಬಂಧಿಸುವುದ ಘಾಸಿ ಮಾಡುವುದು. ಬ್ರಹ್ಮಾಸ್ತ್ರದಿಂದ ಕೊಲ್ಲಿಕ್ಕಾಗುದಿಲ್ಲ. ಅಲ್ಲ, ಕೊಲ್ಲಿಕ್ಕಾಗ್ತದೆ. ಈಗ ಬಿಡುವ ಸಂಕಲ್ಪ ಹೇಗೆ ಬಂಧನವೋ ಘಾಸಿ ಅಲ್ಲ. ಬ್ರಹ್ಮಾಸ್ತ್ರದಿಂದ ಕೊಲ್ಲಿಕ್ಕಾಗ್ತದೆ. ನೀನು ಬಿಟ್ಟದ್ದು ಯಾಕೆ? ಬ್ರಹ್ಮಾಸ್ತ್ರದಿಂದ ಕೊಲ್ಲಿಕ್ಕಾಗ್ತಿಲ್ಲ. ಬ್ರಹ್ಮಾಸ್ತ್ರದಿಂದ ಕೊಲ್ಲಿಕ್ಕಾಗ್ತದೆ. ನಾರಾಯಣಾಸ್ತ್ರದಿಂದ ಆಗ್ತದೆ, ಶಿವಾಸ್ತ್ರದಿಂದ ಆಗ್ತದೆ, ಶೂಲಾಸ್ತ್ರದಿಂದ ಆಗ್ತದೆ. ಎಲ್ಲ ನನಗೆ ಗೊತ್ತುಂಟು. ನೀನೀಗ ಬ್ರಹ್ಮಾಸ್ತ್ರದಿಂದ ಬಂಧಿಸುವುದಿಲ್ಲ ಅಂತ ಹೇಳಿದ್ದೆ. ಬ್ರಹ್ಮಾಸ್ತ್ರ ಬಂಧಿಸುವುದಿಲ್ಲ ಅಂತ ಹೇಳಿದ್ರೆ ಬಂದಿ ಆಗುವುದಕ್ಕೆ ನೀನು ಹೋದ್ರು ಅದು ಬಂಧಿಸುವುದಿಲ್ಲ. ಅಗ್ನಿ ನಿನ್ನನ್ನು ಸುಡುವುದಿಲ್ಲ ಅಂತ ಇದ್ದದ್ದು ಹೌದಾ? ಈಗ ಬಾಲಕ್ಕೆ ನಾವು ಬೆಂಕಿ ಕೊಟ್ಟಾಗ ನೀನೇ ಹೊತ್ತಿಸಿಕೊಂಡದ್ದ, ನಾವು ಕೊಟ್ಟದ್ದು ಹೊತ್ತಿಕೊಂಡದ್ದ. ನನ್ನ ಬಾಲಕ ಬೆಂಕಿ ತಗಲಿದೆಯಾ? ತಡೆ, ನಾನು ಅಲ್ಲಿಗೆ ಬರ್ತೇನೆ. ಈಗ ನಾವು ಬೆಂಕಿ ಕೊಟ್ಟಾಗ ನೀನೇ ಹೊತ್ತಿಸಿಕೊಂಡದ್ದ, ನಾವು ಕೊಟ್ಟ ಬೆಂಕಿ ಹಿಡಿದದ್ದ. ನೀವು ಕೊಟ್ಟ ಬೆಂಕಿಯನ್ನೇ ನೀವು ಕೊಟ್ಟ. ಅಲ್ಲ, ಲಂಕಾಪಟ್ಟಣ ಇದ್ದದನ್ನ ಬೆಂಕಿ ಪಟ್ಟಣ ಮಾಡಿ ಹೋಗಿ. ಸರಿಯಪ್ಪ, ತೊಂದ್ರೆ ಇಲ್ಲ. ನಿನ್ನ ಬಾಲದಲ್ಲಿ ಬೆಂಕಿ ಇದ್ದಿತ್ತಲ್ಲ, ಆ ಬೆಂಕಿಯನ್ನ ನೀನೇ ಹೊತ್ತಿಸಿಕೊಂಡದ್ದ, ನಾವು ಕೊಟ್ಟದ್ದು ಬೆಂಕಿ ಹಿಡಿದದ್ದ. ಬೆಂಕಿ ನೀವೇ ಕೊಟ್ಟದ್ದು, ನಾವು ಕೊಟ್ಟದ್ದು. ಬೆಂಕಿ ನಾಯಕ ಯಾರು ಕೇಳಿದ್ರೆ ನೀ? ಬೆಂಕಿ ನಾಯಕ ಇಷ್ಟೊತ್ತಿಗೂ ನಾನೇ. ಯಾರು ಬೇಕಾದ್ರೆ ಹೇಳಿ, ಈ ಕ್ಷೇತ್ರಕ್ಕೆ ನಾನೇ ಬೆಂಕಿ ನಾಯಕ. ಆದರೆ ಬೆಂಕಿ ಕೊಟ್ಟಾಗಲೂ ನಿನ್ನ ಬಾಲಕ್ಕೆ ಬೆಂಕಿ ಯಾವ ತೊಂದರೆಯೂ ಮಾಡಲಿಲ್ಲ, ಉಳಿದ ಕಡೆ ಎಲ್ಲ ಸುಟ್ಟಿತ್ತು. ಅದರ ಅರ್ಥ ಏನು? ಬೆಂಕಿ ನಿನಗೆ ಏನೂ ಮಾಡುವುದಿಲ್ಲ ಎನ್ನುವ ಹಾಗೆ ಕೊಟ್ಟವರ. ಹೌದಲ್ವಾ? ಗಾಳಿ ನಿನಗೆ ಅನುಕೂಲ, ನೀರು ನಿನ್ನ ನವತ್ತೆ ಮಾಡುವುದಿಲ್ಲ. ಇದು ಸತ್ಯವಾ? ಇದು ಸತ್ಯ. ಆದರೆ ನಾವಿಡುವ ಬ್ರಹ್ಮಾಸ್ತ್ರವು ನೀ ಬಂದಿಯಾದರೂ ಅದು ಬಂಧಿಸುವುದಿಲ್ಲ. ಯಾಕೆ ಹೇಳು? ಅಗ್ನಿ ಸುಡುವುದಿಲ್ಲ ಅಂತ ಹೇಳಿದಕ್ಕೆ ಸುಡ್ಲಿಲ್ಲ. ನೀ ಬಾಲ ಹೊತ್ತಿಸಿಕೊಂಡಿದ್ದರೂ ನಿನ್ನನ್ನು ಸುಡ್ಲಿಲ್ಲ. ಇದು ಹಾಗೆ ಬಂದಿ ಆಗುವುದಿಲ್ಲ. ನಿನ್ನನ್ನು ಘಾಸಿಗೊಳಿಸುವುದಿಲ್ಲ ಅಂತ ಮಾತ್ರ ಇದ್ದದ್ದು, ನಿನ್ನನ್ನು ಸಾಯುವ ಹಾಗೆ ಮಾಡುವುದಿಲ್ಲ ಅಂತ ಮಾತ್ರ ಇದ್ದದ್ದು ಬಿಟ್ರೆ ಬಂಧಿಸುವುದಿಲ್ಲ, ಹಾಗೆ ನಿನಗೆ ನೋವಾಗುವುದಿಲ್ಲ ಅಂತಿಲ್ಲ. ನೀನು ಸಾಯುವುದಿಲ್ಲ ಅಷ್ಟೇ, ನಿನಗೆ ಮರಣ ಬರುವುದಿಲ್ಲ ಅಷ್ಟೇ. ಇಲ್ಲ, ಅಪ್ಪನ ಸಭೆಗೆ ಎಳೆದುಕೊಂಡು ಹೋದ ಆ ಕಾಲಕ್ಕೆ ನೀನು ನಿನ್ನ ಬಾಲಾಸುರದ ಬಲಿಯನ್ನು ಸುತ್ತಿಕೊಳ್ಳುವ ಮುಖೇನ ಬಾಲಾಸುರದ ಅಪ್ಪನಿಗಿಂತ ಎತ್ತರವಾಗಿ ಕುಳಿತುಕೊಂಡೆ. ಆಗ ಬಾಲಕ್ಕೆ ಬೆಂಕಿ ಕೊಡಬೇಕಾದ ಪ್ರಮೇಯ ಎದುರಾಯಿತು. ಲಂಕೆ ಸುಟ್ಟುವಾಯಿತು. ಪೂರ್ತಿ ಲಂಕೆ ಸುಡಲಿಲ್ಲ. ನೀನು ಒಂದು ಮನೆ ಬಿಟ್ಟೆ, ವಿಭೀಷಣನ ಮನೆ ಬಿಟ್ಟೆ. ಯಾಕೆ ಬಿಟ್ಟೆ ಕೇಳಿದ್ರೆ ನಿಮ್ಮ ಪಕ್ಷದಲ್ಲಿದ್ದವ ನಮ್ಮ ನೆಲದಲ್ಲಿದ್ರು ನೀವು ಬಿಟ್ಟು ಹೋಗ್ತೀವಿ ಅಲ್ವಾ? ಅವನಿಗೆ ಇರ್ಲಿಕ್ಕೆ ನಮಗೆ ಇರುವುದು ವ್ಯಕ್ತಿಗಳನ್ನು ಕೊಲ್ಲಬೇಕು ಅಂತಿಲ್ಲ, ಅವರಲ್ಲಿದ್ದ ಆಸುರಿ ಪ್ರವೃತ್ತಿಯನ್ನು ಕೊಲ್ಲಬೇಕೆನ್ನುವ ಉದ್ದೇಶದಿಂದ. ಈಗ ರಾಮನೆಂಬ ಹುಟ್ಟಿ ಬಂದದ್ದು ಯಾಕೆ ಕೇಳಿದ್ರೆ
ನಿನ್ನ ತಂದೆಯಾದಂತ ರಾವಣೇಶ್ವರ ಯಜ್ಞ ಸಂಕಲ್ಪನಾಗಿ ಅವ ಇರುವಂತಹ ಸಂದರ್ಭದಲ್ಲಿ ಹೋಗಿ ಯಜ್ಞವನ್ನ ಪೂರೈಸಿ ಬರ್ತೇನೆ ಅಂತ ಹೇಳಿದ್ರೆ ಕೇಳದೆ ತಾಳ್ಮೆಯನ್ನು ಕಳೆದುಕೊಂಡು ಅವನ ಕತ್ತನ್ನ ಕತ್ತರಿಸಿ ಮೇಲೆ ಹೋದಂತ ರುಂಡ ಕೆಳಗೆ ಬೀಳುವ ಪೂರ್ವದಲ್ಲಿ ನನ್ನಿಂದ 21 ತಲೆಮಾರಿನ ನಂತರದಲ್ಲಿ ಹುಟ್ಟಿ ಬರಬಹುದಾದಂತಹ ದಾಶರಥಿ ರಾಮನಿಗೆ ಸಾಯಬೇಕು ಅಂತ ಹೇಳಿದವನಿದ್ದಾನೆ. ಹಾಗಾಗಿ ನಿನ್ನಪ್ಪನನ್ನ ಕೊಲ್ಲುವುದೇ ಉದ್ದೇಶ ಹೋಗುವಂತಾಗಿದೆ, ಸಂಧಾನಕ್ಕಾಗಿ ಅಂಗದನನ್ನು ಹೋಗುವಂತ ಹೇಳಿಲ್ಲ. ನಿನಗೆ ಈ ಕ್ಷಣಕ್ಕೂ ಅವಕಾಶ ಉಂಟು, ನಿನ್ನ ಅಪ್ಪನಿಗೂ ಅವಕಾಶ ಉಂಟು. ಒಂದೊಮ್ಮೆ ನೀವು ನಿಮ್ಮಲ್ಲಿದ್ದಂತಹ ಅಸುರತ್ವವನ್ನು ದೂರ ಮಾಡ್ತೀರಿ, ಕರೆತಂದಂತ ಸೀತೆಯನ್ನ ಮರಳಿ ನಮಗೆ ದೊರಕಿಸ್ತೀರಿ ಅಂತಂದ್ರೆ ಈ ಕ್ಷಣವು ನಿಮಗೆ ಬದುಕುವುದು. ನೀನು ರಾಮದೂತ, ಇದೇ ನೀತಿ ಮಾತು ಹೇಳುವುದಕ್ಕೆ ಅಪ್ಪನ ಸಮೀಪ ಕುಬೇರನ ದೂತರು ಬಂದಿದ್ದಾರೆ. ದೂತ ವಧೆ ಮಾಡಿದ್ದೇವೆ, ದೂತರನ್ನು ಒದಿಸಿ ಬಿಟ್ಟಿದ್ದೇವೆ. ಅದೇ ನಿಮ್ಮವರಾದಂತಹ ಶುಕ ಸಾರಳರು ದೂತರಾಗಿ ನಮ್ಮಲ್ಲಿಗೆ ಬಂದಾಗ ನಾವು ಅವರನ್ನ ಕ್ಷಮಿಸಿ ಬಿಟ್ಟಿದ್ದೇವೆ. ಅವರೇ ಬಂದು ರಾಮನ ಪಾದಕ್ಕೆ ರಗಿ ಹೇಳಿದಂತಹ ಮಾತು, ಇದೇ ನಿನ್ನ ಜಾಗದಲ್ಲಿ ರಾವಣ ಇದ್ದಿದ್ರೆ ನಮ್ಮ ಕತ್ತು ಕತ್ತರಿಸ್ತಾ ಇದ್ದ, ರಾಮನಿಗೂ ರಾವಣನಿಗಿರುವ ಯೋಗ್ಯತೆ ಇದೆ ಅಂತ ಹೇಳಿದ್ರು. ಕೊಲ್ಲುವುದಕ್ಕೆ ನೀವೆಲ್ಲ ಕೊಲ್ಲುವುದಕ್ಕೆ ಹೋಗಿದ್ದೀರಿ, ರಾಮ ತಡೆದು ಬಿಟ್ಟದಲ್ವಾ? ಅದು ಹೌದು, ನೀವು ಕೊಲ್ಲುವುದಕ್ಕೆ ಹೋಗಲಿಲ್ವಾ? ಈಗ ಮುಖ್ಯವಾಗಿ ನೀನ ನಿನ್ನ ಅಪ್ಪನ ಅಲ್ಲ, ನಮ್ಮಲ್ಲಿ ನಾವಿಬ್ರು ಮುಖ್ಯ. ಹೇಳಿದ್ರೆ ನಾನು ಕೇಳ್ತೇನೆ, ಈಗ ಅಪ್ಪ ಹೇಳಿದಾಗೆ ನಾವು ಮಾಡುವುದು. ಅಪ್ಪ ಏನು ಮಾಡ್ಬೇಕಂತ ಸಂಕಲ್ಪ ಮಾಡ್ತಿರೋದು ಆಗುವುದೇ, ಬಿಡುವ ಪ್ರಶ್ನೆ ಇಲ್ಲ. ಕದ್ದು ತಂದದ್ದು ರಾಜಸಕ್ಕೆ ಅನ್ಯಾಯ ಎನ್ನುವಾಗ ಹೇಳಿದ್ದೇನೆ, ಅದರ ಅರ್ಥ ಬಿಡಬೇಕಂತ ಅಲ್ಲ, ಕದ್ದು ತರಬಾರ್ದಿತ್ತು, ಒದ್ದು ತರಬೇಕಿತ್ತು ಅಂತ. ತಂದ ಮೇಲೆ ಬಿಡುವ ಪ್ರಶ್ನೆ ಇಲ್ಲ. ಅಪ್ಪನಿಗೆ ಗೊತ್ತು. ಆದ್ರಿಂದಲೇ ರಾಮ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಮಾರೀಚನನ್ನು ನಿಖವಾಗಿ ಹೋಗುವುದಕ್ಕೆ ಹೇಳಿ ರಾಮ ಎನ್ನುವ ವ್ಯಕ್ತಿ ಆಶ್ರಮದಲ್ಲಿ ಇಲ್ಲದೆ ಇರುವಂತಹ ಸಂದರ್ಭವನ್ನ ಸೃಷ್ಟಿ ಮಾಡಿ ರಾಮ ಇಲ್ಲದೆ ಇದ್ದಾಗ ತಂದದ್ದು. ರಾಮ ಇದ್ದಾಗ ತರುವುದಕ್ಕಾಗುದಿಲ್ಲ ಅಂತ ನಿನ್ನ ಅಪ್ಪನಿಗೆ ಗೊತ್ತು. ಅರ್ಧ ಕೋಟಿ ಆಯುಷ್ಯ ನಿನ್ನ ಅಪ್ಪನಿಗೆ ಆಯ್ತು, ನಿನಗೆ ಬುದ್ಧಿ ಹೆಚ್ಚಾಗಿ ನಿನ್ನ ಅಪ್ಪನಿಗೆ ಬುದ್ಧಿ ಅಲ್ಲಿವೇ ಅಲ್ಲ. ರಾಮ ಇರುವಾಗ ತರಲಿಲ್ಲ. ಯಾಕೆ ಕೇಳಿದ್ರೆ, ನಮ್ಮ ಅತ್ತೆಯನ್ನ ದಂಡಿಸಿದ ರಾಮ ಹೆಂಡತಿಯನ್ನ ಕಳೆದುಕೊಂಡು ಊರೂರು ಅಲಿಬೇಕು, ಹೆಂಡತಿಗಾಗಿ ಹುಡುಕಾಟ ಮಾಡಬೇಕು, ರಾಮನನ್ನ ನೈತಿಕ ಬಲ ಕುಗ್ಗಿಸುವ ಹಾಗೆ ಮಾಡಬೇಕು, ಅವ ಬಳಲಬೇಕೆನ್ನುವ ಕಾರಣಕ್ಕಾಗಿ ಇಲ್ಲದೆ ಇರುವಾಗ ಅಪ್ಪಳಿಸಿ ತಂದದ್ದು. ಇವರೇನು ಇದ್ದಾಗಲೂ ಕರ್ತವ್ಯ ಸಾಮರ್ಥ್ಯ ಉಂಟು ನಮಗೆ. ಅಡಿಯಪ್ಪ, ನಿನ್ನತ್ರ ಕೇಳುದು, ಗಂಡನೊಬ್ಬ ಮಾನಸಿಕವಾಗಿ ಕುಗ್ಗಬೇಕು ಅಂತಾದ್ರೆ ಅವ ಮನೆಯಲ್ಲಿ ಇಲ್ಲದೆ ಇದ್ದಾಗ ಅವನ ಹೆಂಡತಿ ತಗೊಂಡು ಬರುವುದಲ್ಲ. ಅವ ಇದ್ದಾಗ ಅವನನ್ನ ಹೊಡೆದು ಬಡಿದು ಅವನನ್ನ ಕಟ್ಟಿ ಅವನನ್ನ ಹೆಂಡತಿಯನ್ನು ಹೇಳ್ಕೊಂಡು ಬಂದ್ರೆ ಮಾತ್ರ ಅವ ಮಾನಸಿಕವಾಗಿ ಕುಗ್ಗುವುದು. ಗಂಡನಾದವ ನಾನು ಷಂಡನಾಗಿದ್ದೇನೆ, ನನ್ನ ಹೆಂಡತಿಯ ಬಾಲ್ಯ ಸಂರಕ್ಷಣೆ ಎನ್ನುವುದು ತನಗೆ ಕರ್ತವ್ಯವಾಗಿರ್ತದೆ. ಈ ಕಾಲದಲ್ಲಿ ಅವಳನ್ನು ರಕ್ಷಿಸುವುದಕ್ಕೆ ಸಾಧ್ಯವಾಗಲಿದ್ದ ಪಕ್ಷದಲ್ಲಿ ನಾನು ಇನ್ನು ಇದ್ದೇನಲ್ಲ ಅಂತ ಅವ ಮಾನಸಿಕವಾಗಿ ಕುಗ್ಗು. ಅದೇ ಹೌದಾದ್ರೆ ಮಾನಸಿಕರ ಜೊತೆಗೆ ಎಷ್ಟು ವರ್ಷ ಒಡನಾಟಬೇಕಾಗಬೇಕು? ಯಾರಿಗೆ ಅಲ್ಲ, ಸುಗ್ರೀವನ ಎದುರೇ ಸುಗ್ರೀವನಿಗೆ ಹೊಡೆದು ವಾಲಿ ಹೆಂಡತಿ ಹೇಳ್ಕೊಂಡು ಹೋದದ್ದು. ಹೌದು, ಸುಗ್ರೀವನಿಗೆ ಮಾನಸಿಕ ಆದ್ರೆ ನೀನು ಮಾನಸಿಕ ಆಗ್ತಿದ್ದೆ. ಮತ್ತೊಬ್ಬನ ಹೆಂಡತಿಯನ್ನು ಎಳ್ಕೊಂಡು ಬಂದಂತ ವಾಲಿ ಇದ್ದಾನ ಸತ್ತಿದ್ದಾನೆ. ಆಗ ನಿನ್ನ ಅಪ್ಪನು ನೀನು ಸಾಯ್ಲಿಕ್ಕೆ ಆಯ್ತು. ವಾಲಿ ಸತ್ತಿದ್ದಾನೆ. ವಾಲಿ ಸತ್ತ ಎನ್ನುವ ಕಾರಣಕ್ಕಾಗಿ ರಾವಣ ಸಾಯ್ಬೇಕಂತೇನಿಲ್ಲ. ರಾವಣ ಸಾಯ್ಬೇಕಂತೇನಿಲ್ಲ. ಈಗ ನೀನೇ ಯೋಚನೆ ಮಾಡು, ಒಬ್ಬ ಸತ್ತಾಗಿ ಮತ್ತೊಬ್ಬ ಸಾಯ್ಬೇಕಂತ ಇರುವುದು ಹೌದಾದ್ರೆ, ಈಗ ಒಬ್ಬರ ಆದರ್ಶ ಮತ್ತೊಬ್ಬರು ಪಾಲನೆ ಮಾಡಿ ಬದುಕಬೇಕು ಅಂತಿದ್ರೆ ಅಧರ್ಮ ಧರ್ಮಗಳನ್ನು ಲೋಕದಲ್ಲಿ ಇರುವುದಿಲ್ಲಾಗಿತ್ತು. ರಕ್ಕಸರ ಪ್ರವೃತ್ತಿ ಒಂದೆನ್ನುವುದು ಉಂಟು, ವಾನರ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡು ಬದುಕಬೇಕಾದೇನೂ ಇಲ್ಲ. ನಮ್ಮಪ್ಪನ ಪ್ರವೃತ್ತಿ ಅಂತ ನಾವು ಬದುಕ್ತಾ ಇದ್ದೇವೆ. ನಮ್ಮ ಇಷ್ಟ ಇರುವುದು ಹೀಗೆ. ಈಗ ನೀನು ಇಷ್ಟೆಲ್ಲ ಮಾತನಾಡುವ ನೀನು ಲಂಕೆಯನ್ನು ಸಂಪೂರ್ಣ ನಿನ್ನಿಂದ ಸುಡುವುದಕ್ಕಾಗಲಿಲ್ಲ ಎನ್ನುವಾಗ ಹೆಮ್ಮೆ ಉಂಟು ನಮಗೆ. ವಿಭೀಷಣನ ಒಂದು ಮನೆಯನ್ನು ಬಿಟ್ಟಿದ್ದೀಯ, ಆ ಮನೆಯು ಲಂಕೆಯಲ್ಲಿದ್ದದ್ದು. ಲಂಕಾ ನಿರ್ನಾಮ ನಿನ್ನಿಂದ ಆಗಲಿಲ್ಲ. ಹಾಗಾಗಿ ಲಂಕೆಯಲ್ಲಿ ಪ್ರಭುತ್ವವನ್ನು ಪ್ರತಿಷ್ಠಾಪನೆ ಮಾಡುವುದಕ್ಕೂ ಎಷ್ಟೊತ್ತಿಗೂ ರಾವಣ ಸೀತಾಬದ್ಧ ಅನರಣ್ಯಕ್ಕೆ ಕೊಟ್ಟಂತಹ ಶಾಪವನ್ನು ಉತ್ತರಿಸುವುದಕ್ಕೆ ಬೇಕಾಗಿ ದಾಶರಥಿ ರಾಮನಾಗಿ ಸತ್ವದಿಂದ ತತ್ವದಿಂದ ಅಗ್ನಿದೇವರಿಂದ ದತ್ತವಾದ ಪಾಯಸದಿಂದ ದಶರಥ ಚಕ್ರವರ್ತಿಗಳ ಔರಸ ಪುತ್ರನಾಗಿ ಜನಿಸಿದವನು ರಾಮಚಂದ್ರನಿದ್ದಾನೆ. ಅದೇ ಅನರಣ್ಯಕನಾಡಿದ 21 ತಲೆಮಾರಿಗೆ ಹುಟ್ಟಿಕೊಂಡವ ಇವನೇ ರಾಮಚಂದ್ರವ. ಅನರಣ್ಯದಿಂದ ಬಾಣ, ಬಾಣದಿಂದ ಪ್ರತುವಿನಿಂದ ತ್ರಿಶಂಕು, ತ್ರಿಶಂಕುವಿನಿಂದ ದುಂದುಮಾರನಿಂದ ಮಾಂಧಾತ, ಮಾಂಧಾತನಿಂದ ಸುಸಂಧಿ, ಸುಸಂಧಿಯಿಂದ ದ್ರವಸನಿಂದ ಭರತನಿಂದ ಅಸಿತನಿಂದ ಸಗರನಿಂದ ಅಸಮಂಜಸನಿಂದ ಅಂಶುಮಂತನಿಂದ ದಿಲೀಪನಿಂದ ಭಗೀರಥನಿಂದ ಕುಕಚ್ಚುವಿನಿಂದ ಪ್ರತುವಿನಿಂದ ಅಗ್ನಿವರ್ಣದಿಂದ ಶೀಘ್ರವೇದನಿಂದ ಮರುವಿನಿಂದ ಪ್ರಶಿಕ್ಷಕನಿಂದ ಅಂಬರೀಷನಿಂದ ನಹುಷನಿಂದ ಯಯಾತಿಯಿಂದ ನಾಭಾಗನಿಂದ ಅಜ್ಜನಿಂದ ದಶರಥ ಚಕ್ರವರ್ತಿಗಳ ಪುತ್ರನೇ ಶ್ರೀರಾಮಚಂದ್ರವನಾಗಿ ಭೂಮಿಗೆ ಇಳಿದು ಬರುವುದರ ಮೂಲಕವಾಗಿ ರಾಮನಾದ ರಕ್ಕಸರನ್ನ ಕೊಲ್ಲುವುದಕ್ಕೆ ಬೇಕಾಗಿ ಅಡ್ಡಯಿಸುವುದಕ್ಕೆ ಬಂದಂತಹ ನಿಮ್ಮಂತ ಒಂದಾದ ಮೇಲೆ ಒಂದು ಅಕ್ಷರ ಇಟ್ಕೊಂಡು ಒಳ್ಳೆ ಕಂಠಪಟ್ಟ ಮಾಡಿದಲ್ಲ. ನೀನು ಕಂಠಪಾಠ ಮಾಡಿದ್ರೆ ಒಂದೆರಡು ನೆನಪಿರ್ತದೆ. ಇನ್ನೊಬ್ಬರು ಬಂಡವಾಳದಲ್ಲಿ ಎದುರಿಗಿದ್ದವ್ರು ಏನ್ ಹೇಳ್ತಾರೆ ಕೇಳ್ಕೊಂಡು ಅದನ್ನ ತಿರುಗಿಸಿ ಕಂಠಪಾಠ ಮಾಡಿದಲ್ಲದೆ ಇದ್ರೆ ಈಗ ಅನರಣ್ಯಕನಿಂದ ಎಷ್ಟು ತಲೆಮಾರಿನವ? 21. ನಾಭಾಗ ಎಷ್ಟನೇ ಅವ? ನಾಭಾಗ ಎಷ್ಟೇ ಹೊರತು ಬೇಕು ನಿನಗೆ? ನಿನಗೆ ಎಷ್ಟೇ ಗೊತ್ತು?
ಎಷ್ಟನೇ ಅಂತ ಹೇಳಿದ್ದು ನನಗೆ ಬೇಕಾಗಿಲ್ಲ, ನೀನಲ್ಲಿರುವುದನ್ನು ತಿಳಿಬೇಕೆನ್ನುವ 18ನೇಯವರೇನ ಆವಾಗ ಅಥವಾ 18ನೇವ ಎಷ್ಟು? 18. ಹಾಗಾದ್ರೆ ಮರಳಿ ಹೇಳು. ಒಂದು ಕೆಲಸ ಮಾಡಿ ಒಂದು ಕೆಲಸ ಮಾಡು, 18 ಅಲ್ಲ ಅಂತ ಹೇಳು, ನೀನೀಗ ಲೆಕ್ಕ ಮಾಡಿ. ಅಲ್ಲಲ್ಲ, ನಾನು ಹೇಳುದಿಲ್ಲ. ನನಗೆ ದಶರಥನ ಸಂತಾನ ಮಾಡ್ಲಿಕ್ಕೆ ನಮ್ಮ ಸಂತಾನದವರಲ್ಲ ಅವರು, ನಾವು ಗಣತಿ ಕೊಡ್ಲಿಕ್ಕಿಲ್ಲ ಅವರನ್ನು. ನಾವು ಎಲ್ಲರೂ ಲೆಕ್ಕ ಹಾಕುವುದು ನಮ್ಮ ಪರಂಪರೆ ಬಹಳಷ್ಟು ಉಂಟು. ಈಗ ನಮ್ಮದು 18 ಕೆಲಸ ಮಾಡಿ ಹೇಳ್ತೀಯ. ನೀವು ಅದನ್ನ ಲೆಕ್ಕ ಹಾಕೋಬೇಡ. ನಿನ್ನ ಅಪ್ಪನ ಹೊತ್ತು ತಡಿ ತಡಿ 21 ಯಾರು? ತಡಿ, ಈಗ 21 ಯಾರು? 21 ಯಾರು? 21 ರಾಮ ನಿನಗೆ. ಅದಕ್ಕಿಂತ ಮೊದಲು ಯಾರು? ದಶರಥ. ಅದಕ್ಕಿಂತ ಮೊದಲು ಯಾರು? ಅಜ್ಜ. ಅದಕ್ಕಿಂತ ಮೊದಲು ನೀನೇ ಇಲ್ಲಿಂದ ಅಲ್ಲಿಗೆ ಹೇಳ್ತೇನೆ, ಅಲ್ಲಿಂದ ಇಲ್ಲಿಗೆ ಹೇಳ್ತೇನೆ. ನಿನ್ನ ಅಪ್ಪನ ಹೊತ್ತು ಮುಖ ಯಾವ್ದು ಅದು ಹೇಳು. ಅಪ್ಪನ 10 ಮುಖವೇ ಇದ್ದದ್ದು. ನೀವು ಒಬ್ಬೊಬ್ರು ಒಂದೊಂದು ಬರೆದಿದ್ದೀರಿ, ಅದಲ್ಲ. ಒಬ್ಬೊಬ್ಬರು ಹೇಳೋದಕ್ಕೆ ಒಂದು ಶಾಸ್ತ್ರ ಮತ್ತೊಂದು ವೇದ ಹೀಗೆಲ್ಲ ಹೋಗ್ತೀರಿ, ಅದಲ್ಲ. ಇಲ್ಲ ನಮ್ಮ ನೀನು ಅದ ಬ್ರಹ್ಮರಕ್ಕಸನ ಮಗ ಅಲ್ವಾ? ಖಂಡಿತವಾಗಿ ನೀನು ಹೇಳು. ನಮ್ಮ ಅಪ್ಪನಿಗೆ ದಶಕಂಠ ಅಂತ ಹೆಸರಿದ್ದದ್ದು, 10 ಮುಖಕ್ಕೆ ಒಂದೊಂದು ಹೆಸರು ಇಲ್ಲ. ಎಲ್ಲಿ ಉಲ್ಲೇಖ ಎಲ್ಲ ಹೇಳಿ ನೋಡುವ. ಹೇಳು ನೀನು. ಈಗ ನಾನು ಹೇಳ್ತೀನಿ ಅದಲ್ಲ ಉಲ್ಲೇಖ ಹೌದು ಅಂತ ಅದು ಹೇಳಿದವರು ನನಗೆ ಹೇಳಬೇಕು. ದಶಕಂಠನ 10 ಮುಖಕ್ಕೆ ಇದೊಂದೊಂದು ಹೆಸರು ಅಂತ ಅವ್ರು ಹೇಳಿದ್ದಾಗಬೇಕು. ಅದಲ್ಲ ಯಾರೋ ಅವರ ವರ್ಣನೆಗಾಗಿ ಹೇಳಿದ್ದಾದ್ರೆ ನಾನು ಒಪ್ಪುವುದಿಲ್ಲ. ನೀನು ಯಾವ್ದು? ಅದು ಸತ್ಯ ಆಗಬೇಕು. ಅದು ಸತ್ಯ ಆಗಬೇಕು. 21 ತಲೆಮಾರು ಸತ್ಯ. ನವಾಗ 18 ಬೇಕಾದ್ರೆ ಸತ್ಯ ಸುಳ್ಳು ಅಂತ ಬೇಕು. ಅದು ಈಗ ಬೇಡ ಬೇಡ, ಈಗ ಬೇಡ ಬೇಡ ಬೇಡ. ಈಗ ನಿನ್ನ ಅಪ್ಪನ 10 ಮುಖ, ಜಯ ಮುಖ, ಅಜಯ ಮುಖ, ವಿಜಯ ಮುಖ, ದಿಗ್ವಿಜಯ ಮುಖ, ಪೌರುಷತ್ವದ ಮುಖ, ಭಕ್ತಿಯ ಮುಖ, ಶಕ್ತಿಯ ಮುಖ, ವಿದ್ಯೆಯ ಮುಖ, ಜ್ಞಾನದ ಮುಖ, ವಿಜ್ಞಾನದ ಮುಖ, ಇದು ಒಟ್ಟು ಸೇರಿ ವಿಕ್ರಮಿಯಾದ ರಾವಣನ 10 ಮುಖ. ವಿಜ್ಞಾನ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ. ವಿಜ್ಞಾನ ಅಂತ ಹೇಳಿದ್ರೆ ಯಾವುದು? ವಿಜ್ಞಾನ ಅಂತ ಹೇಳಿದ್ರೆ ವಿಶೇಷವಾದಂತ ಜ್ಞಾನ ಉಳ್ಳ ವಿಜ್ಞಾನ. ಜ್ಞಾನ ಅಂದ್ರೆ ಸಾಮಾನ್ಯ ಜ್ಞಾನ. ಜ್ಞಾನ ಅಂದ್ರೆ ನೀನು ಕೆಲಸ ಮಾಡಿ, ನೀನು ಕೆಲಸ ಮಾಡಿ. ಇವತ್ತು ನನ್ನ ಸಮಯ ಹಾಳು ನೀವು ಈಗ ಮುನಿಗಳಿಗೆ ವಿಜ್ಞಾನ ಅಂತ ಹೇಳ್ತಾರೆ, ಜ್ಞಾನಿಗಳು ಅಂತ ಹೇಳ್ತಾರೆ. ಮುನಿಗಳಿಗೆ ಜ್ಞಾನಿಗಳು ಅಂತ ಹೇಳಿ. ಹಾಗಾದ್ರೆ ಮುನಿಗಳ ಜ್ಞಾನ ಕಡಿಮೆ. ರಾವಣದಲ್ಲಿ ವಿಶೇಷವಾದ ಜ್ಞಾನ ಉಂಟಾ? ರಾವಣನಿಗಿಂತ ಮುನಿಗಳ ಜ್ಞಾನ ಕಡಿಮೆ. ರಾವಣನಿಗೆ ವಿಶೇಷವಾದ ಜ್ಞಾನ ಉಂಟ ಇಲ್ಲ? ತೊಂಡು ಮುನಿಯಿಂದ ಬಂದಂತ ತಾಂಡವಕ್ಕೆ ವಿಶೇಷವಾದ ಶೋಕವಾದ ಜ್ಞಾನ. ಕಟ ಕಟಾಹ ಸಂಭ್ರಮ ಮನ್ಯ ಲಿಂಪ ನೀರ್ಗಲಿ ವಿಲೋಲ ವೀಚಿ ವಲ್ಲರಿ ವಿರಾಜ ಮಾರ ಮೂರ್ಧನಿ ಜಗಜ್ವಲ ಲಾಟಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರಿ ಪ್ರತಿ ಕ್ಷಣ ಮಮ ಎನ್ನುವುದಾಗಿ ಪರಶುವನ ತಾಂಡವಕ್ಕೊಂದು ಸ್ತೋತ್ರ ಬರೆಯುವ ಯೋಗ್ಯತೆ ಇರುವ ಬ್ರಹ್ಮಚಾರಿಯಾದ ವಿಜ್ಞಾನಿಯಾದ ಜ್ಞಾನಿಯಾದ ವಿದ್ಯೆಯನ್ನು ಸಂಪಾದನೆ ಮಾಡಿದವರು ನಿನ್ನಪ್ಪ. ಈಗ ನಮ್ಮ ಅಜ್ಜಿ ಸಂತಾನಕ್ಕಾಗಿ ಹೋಗುವಾಗ ವಿಶ್ವವಸು ಮುನಿಗಳು ಹೇಳಿದ್ರಂತೆ, ಏನಂತ? ಕಾಲ ಕೆಟ್ಟದ್ದು, ಈಗ ಪಡೆದದ್ದೇ ಹೌದಾದರೆ ಕೆಟ್ಟ ಮಕ್ಕಳು ಹುಟ್ತಾರೆ ಅಂತ. ಇದು ಜ್ಞಾನವು ಅಲ್ಲ, ಸಣ್ಣ ಮಟ್ಟಿನ ಜ್ಞಾನವು ಅಲ್ಲ, ಹೇಳು. ಇದು ವಿಶೇಷ ಜ್ಞಾನವು, ಸಾಮಾನ್ಯ ಜ್ಞಾನವು, ಭವಿಷ್ಯ ಶಕ್ತಿ. ಹಾಗಾದ್ರೆ ಭವಿಷ್ಯ ಶಕ್ತಿಗೆ ವಿಜ್ಞಾನ ಎನ್ನುವಂತ ಶಬ್ದ ಏನು ಬಳಕೆಯಿಲ್ಲ. ಯಾರೋ ವರ್ಣನೆ ಮಾಡಿದ್ದು ಬೇಕಾಗ್ಲಿಲ್ಲ. ಯಾರೋ ವರ್ಣನೆ ಮಾಡಿ ಕಾಲಕ್ಕೆ ವಿಜ್ಞಾನ ಅಂತ ಅಲ್ಲ. ಅವತ್ತು ಬ್ರಹ್ಮಾಸ್ತ್ರ ಬದಿಸಿಕೊಂಡು ನಿನ್ನದಾದ್ರೂ ಬಂದದ್ದು ಹನುಮಂತ. ನಿಮ್ಮ ಸ್ಥಳದಲ್ಲಿ ನಿನಗೆ ಇದುವರೆಗೆ ಎಂಟದ್ದು ಮಾಡ್ಲಿಕ್ಕೆ ಆಗಲಿಲ್ಲ. ರಾಮನನ್ನು ಕೈ ಸೋತದ ನೀನು, ಉಳಿದವರನ್ನ ಎದುರಿಸಿದ ಹಾಗೆ. ಬ್ರಹ್ಮದೇವ ಇಲ್ಲಿ ಬಂದಿದ್ನೇ ಇಲ್ವ? ಯಾರು? ಬ್ರಹ್ಮ ಲಂಕೆಗೆ ಬಂದಿದ್ನೇ ಇಲ್ವ? ನಿಂಗೆ ಗೊತ್ತುಂಟ ಇಲ್ಲ? ನಿಂಗೆ ಗೊತ್ತುಂಟ ಇಲ್ಲ? ನನಗೆ ಗೊತ್ತುಂಟು, ನಿನಗೆ ಗೊತ್ತಿಲ್ಲ. ಬ್ರಹ್ಮ ಲಂಕೆಗೆ ಬಂದು ವರ ಕೊಟ್ಟಿದ್ದಾನೆ ಅಂತ ಆದ್ರೆ ಬ್ರಹ್ಮ ಲಂಕೆಗೆ ಬರುವುದಕ್ಕೆ ಕಾರಣ ನಾನು. ಇಲ್ಲಿ ಮಾಡಬೇಕಾದ ಸಾಧನೆ ಎಲ್ಲ ಇಲ್ಲಿಯೂ ಮಾಡಿದ್ದೇನೆ, ದೇವಲೋಕದಲ್ಲಿ. ಬ್ರಹ್ಮ ನಿನಗೆ ಏನು ವರ ಕೊಟ್ಟಿದ್ದಾನೆ? ಏನು ಕೊಟ್ಟಿದ್ದಾನೆ? ಬ್ರಹ್ಮ ಬಂದು ಬಿಡು, ನಿನಗೆ ಏನು ಬೇಕು ಅಂತ ಕೇಳಿದಾಗ ನಾನೇ ಕೇಳಿದ್ದು ಮರಣ ಇರಬಾರದು ನನಗೇನು ಹಾಗೆ, ಅಜಯತ್ವ ಬೇಕೆನ್ನುವ ಹಾಗೆ ನಾನೇ ಬ್ರಹ್ಮನಲ್ಲಿ ಕೇಳಿದ್ದು. ಈಗ ವರ ಅವ ನನಗೆ ಕೊಟ್ಟದ್ದು, ಮತ್ತೆ ಉಳಿದ ವರದ ಕುರಿತು ನನಗೆ ಗೊತ್ತುಂಟು. ಈಗ ನನಗೆ ಬೇಡ, ನಾನು ಹೇಳುದೆ ಆಮೇಲೆ ಯಾಕೆ ಹೇಳು? ಹಾಗೆ ಹೇಳಲಿಕ್ಕೆ ಹೋದ್ರೆ ಯಜ್ಞ ಮಾಡುವಾಗ ಯಜ್ಞದಿಂದ ನೀವು ಮೇಲೆ ಹೇಳಬಾರ್ದು, ಎದ್ದಿದ್ದೇವೆ ಅಂತ ಆದ್ರೆ ನಿನಗೆ ವಿದ್ಯೆ ಬರ್ತದೆ, ಸಾವು ಬರ್ತದೆ ಅಂತ ಹೇಳಿದ್ದಾನೆ. ಅದು ನನಗೆ ಅಗತ್ಯ. ಇದು ಒಳ್ಳೆದಾಗಿ ಹೀಗೂ ಹೇಳಿದ್ದಾನೆ. ನನಗೆ ಬೇಕಿದ್ದದಿದೆ. ಯಾವ್ದು ಬೇಕು? ಹೇಗೆ ಹೇಳಿದ್ದಾನೆ? ಪ್ರಾಮಾಣಿಕವಾಗಿ ಬ್ರಹ್ಮ ನಿನಗೆ ಏನು ವರ ಕೊಟ್ಟಿದ್ದಾನೆ ಅಂತ ನನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ, ನೀ ಹೇಳಿದ್ದಲ್ಲ. ನಾನು ಹೇಳಿದ್ದೇನೆ. ಅಯ್ಯೋ, ನಾನು ಹೇಳುವುದೇನು? ನಾನು ಹೇಳದೇ ಇದ್ದರೂ ನಮ್ಮ ಸೇನೆಯಲ್ಲಿ ನಿಮ್ಗೆ ಹೇಳುವ ಇದ್ದೇ ಇರ್ತಾನೆ. ಇದು ಲೋಕಕ್ಕೆ ಗೊತ್ತುಂಟು, ದೇವಾನು ದೇವತೆಗಳಿಗೆ ಗೊತ್ತುಂಟು. ತಮ್ಮ ವನವಾಸಕ್ಕೆ ಬರುವುದು ಬೇಡ ಅಂತ ಹೇಳಿದ್ರು, ಅಣ್ಣನ ಛಾಯಾನುವರ್ತಿಯಾಗಿ ಬರುವ ತಮ್ಮ ರಾಮನಿಗೆ ಇರುವುದು. ತಮ್ಮ ಹೋಗಬೇಡ ಅಂತ ಹೇಳಿದ್ರು, ಅಣ್ಣನನ್ನು ಬಿಟ್ಟು ಬರುವ ಅಣ್ಣನಾಗಿ ರಾವಣ ಇದ್ದದ್ದು. ಲೋಕದಲ್ಲಿ ಉಳಿದವರ ಮುಂದೆ ಇದುವರೆಗೆ ನೀವು ಮಾಡಿದಂತಹ, ನಿನ್ನ ಅಪ್ಪ ಪಡೆದಂತ ಶಾಪಕ್ಕೆ, ನೀವು ಮಾಡಿದಂತ ಅನರ್ಥಕ್ಕೆ, ಅನ್ಯಾಯಕ್ಕೆ, ನೀವು ಮಾಡಿದಂತ ಎಲ್ಲಾ ಕಾರ್ಯಕ್ಕೂ ವಿಘ್ನ ಸ್ವರೂಪಿಗಳಾಗಿ ಬ್ರಹ್ಮನಲ್ಲಿ 10 ವರ್ಷ ತಪಸ್ಸನ್ನು ಆಚರಿಸಿ ನಾಗಯಕ್ಷ ಸುಪರ್ಣಾದಿಗಳಿಂದ ತನಗೆ ಮರಣ ಬರಬಾರದು. ನರವಾನರನು ನನಗೆ ನೊರಚಿಗೆ ಸಮಾನ ಎಂದ ತೆರದಲ್ಲಿ ನರರಾಗಿ ವಾನರರನ್ನು ಕೂಡಿಕೊಂಡು
ರಾವಣನನ್ನು ವಧಿಸುವುದಕ್ಕೆ ಬೇಕಾಗಿ ರಾಮ ಇಲ್ಲಿವರೆಗಾಗಿ ಬಂದಿದ್ದಾನೆ. ನೀವು ಮನುಷ್ಯರು ಎಷ್ಟು ಮಂದಿ ಇದ್ದೀರಿ ನಿಮ್ಮ ಸೇನೆಯಲ್ಲಿ? ಮನುಷ್ಯರಿಬ್ಬರೇ. ಮನುಷ್ಯ ವೇಷ ಮಾಡಿದ್ರೆ ಎಷ್ಟು ಮಂದಿ ಇದ್ದೀರಿ? ನಿನಗೆ ಗೊತ್ತಲ್ಲ ಲೆಕ್ಕ ಆಯ್ತದೆ. ನಮ್ಮಲ್ಲಿ ಇದ್ದದ್ದು ಎಷ್ಟು ಇರುವ ಲೆಕ್ಕ ಕೊಡ್ತೇನೆ. ಒಂದು ನಿಮ್ಮಲ್ಲಿಂದ ಬಂದು 5 ಜನ, ಆಮೇಲೆ ಇದ್ದದ್ದು ನಾನು ನನ್ನ ಅಣ್ಣ. ನಿನಗೆ ಇನ್ನೆಂತ ಲೆಕ್ಕ? ಅದಲ್ಲ, ಈಗ ನಮ್ಮಲ್ಲಿಂದ ಬಂದ 5 ಮಂದಿ ಮನುಷ್ಯ ರೂಪದಲ್ಲಿ ಇದ್ದಾರಂತೆ. ಅದನ್ನು ಹೊರತುಪಡಿಸಿದ್ರೆ ರಾಮ ಲಕ್ಷ್ಮಣ ಹೋಗಿ ನನಗೆ ಅದು ಬೇಕಾ? ಆಮೇಲೆ ವಿಭೀಷಣ. ಈಗ ವಿಭೀಷಣನ ಸೇರಿ 8 ಮಂದಿ ಬಂದು ಅಲ್ವಾ? ಸೇರಿ ಎಷ್ಟು ಮಂದಿ? ಈಗ ನಾನು ನಿಮ್ಮಲ್ಲಿಂದ 5 ಮಂದಿ, ಆಮೇಲೆ ರಾಮ ಲಕ್ಷ್ಮಣ ಅಂದೆ, ನೀವು ಮತ್ತೆ ಆಮೇಲೆ ವಿಭೀಷಣ ಅಲ್ಲಿ 8 ಆಗ್ತದೆ. ಹೇಳಾಗುದಿಲ್ಲ ಸುಮ್ಮನೆ. ಈಗ ನಿಮ್ಮೆಲ್ಲ ಈಗ ಸೇತುವೆ ಮೇಲೆ ಭಾರತ ಇದ್ದವರು ಯಾರು? ಸೇತುವೆ ಮೇಲೆ ಭಾರತ ಇದ್ದವರು ನಳ ನೀಲ ಬರಲಿ. ಸುಳ್ಳು ಹೇಳ್ದ? ನೀನ್ ಯಾರನ್ನ ಹೊತ್ಕೊಂಡು ಬಂದೆ? ನಾನು ಯಾರನ್ನು ಹೊತ್ಕೊಂಡು ಬರ್ಬೇಕಿತ್ತು? ರಾಮ ಲಕ್ಷ್ಮಣರನ್ನು ಹೊತ್ಕೊಂಡು ಬಂದಿದ್ದೆ. ಅವರಿಬ್ಬರ ಬರಲಿಲ್ಲ ಸೇತುವೆ. ನಾನೆಲ್ಲಿದ್ದೇನೆ? ಈ ಸೇತುವೆ ಮೇಲೆ ಬಂದದ್ದು. ಈ ಸೇತುವೆ ಮೇಲೆ ಬಂದದ್ದು. ತಾಯಿಯಾದವರು ಮಗುವನ್ನ ಎತ್ತಿಕೊಂಡು ಬಂದರೆ ಅದು ಮಗು ನಡ್ಕೊಂಡು ಬಂದಿದ್ದೆ ಇರುವ ಪ್ರಶ್ನೆ ಅಲ್ಲ. ನೀನು ಈ ಮಕ್ಕಳಾಗುವ ಪ್ರಶ್ನೆ ನೀನು. ನಾನು ಸೇತುವೆ ಮೇಲೆ ಯಾರು ನಡ್ಕೊಂಡು ಬರ್ಲಿಲ್ಲ ಅಂತ ಕೇಳಿದಷ್ಟೇ. ನಿಮ್ಮ ಸಂಬಂಧ ತಾಯಿ ಮಗು ಇರಲಿ ಅಪ್ಪ ಮಗು ಇರಲಿ ನನಗೆ ಆಗ್ತದೆ. ಈಗ ಸಾರಿಗೆ ಉಪ್ಪು ಕಡಿಮೆ ಆದ್ರೆ ಉಪ್ಪಿಗೆ ಹಾಕ್ಬೇಕು. ಸಾರಿಗೆ ಉಪ್ಪು ಕಡಿಮೆ ಉಪ್ಪಿಗೆ ನಾವು ಉಪ್ಪಿಗೆ ಕೈ ಹಾಕಿ ಸಾರಿಗೆ ಹಾಕ್ಬೇಕು. ಇವತ್ತು ಮೋಡ ಹೊಡಿತಾ ಇರ್ಬೇಕು. ಸತ್ತ ಹಾಳಾಗೋಗಲಿಕ್ಕೆ ಎದುರಿಗಿದ್ದವ್ರಿಗೆ ಒಂದು ಶಬ್ದವೂ ಮಾತಾಡುವುದು ಬಿಡ್ತೆ. ಅವ ಅಂತರ್ಪಿಶಾಚಿ. ಅವನಿಗೆ ಗತಿ ಇಲ್ಲ. ಅವ ಸತ್ರು ಮತ್ತು ಅವ ಹೀಗೇ ಸಾಯುವ. ಅವನ ಜೀವಮಾನದಲ್ಲಿ ಇದುವರೆಗೂ ಅವ ಒಂದು ಹೆಸರು ಮಾಡಿದ್ದೆ ಹೇಗೆ ಗೊತ್ತಾ? ಒಳ್ಳೆ ಮಾತಾಡಿ ಅಲ್ಲ, ಇನ್ನೊಬ್ರಿಗೆ ಮಾತಾಡ್ಲಿಕ್ಕೆ ಬಿಡಿಸಿ ಅವ ಹೆಸರು ಮಾಡಿ. ಅವ ಈಗಲೂ ಮರಿಯಾಗಿ ಉಪದ್ರ ಕೊಡುದು. ಅವ ಒಳ್ಳೆ ಅಪ್ಪನಿಗೆ ಹುಟ್ಟಿದ್ರೆ ಈಗ ಉಪದ್ರ ಕೊಡುದಿಲ್ಲ. ಸುಮ್ಮನೆ ಬೇಕು. ಜಾರ ತರದಿ ಹುಟ್ಟಿದ್ದು ನಾನಲ್ಲ. ನೀ ಹೇಗೆ ಹುಟ್ಟಿದ್ದು? ಜಾರ ತರದಿ ಹುಟ್ಟಿಲ್ಲ, ನಮ್ಮ ಅಪ್ಪನಿಗೆ ಹುಟ್ಟಿದ್ದು. ನಿನ್ನ ಅಪ್ಪ ಕಳ್ಳ ಸೀತೆಯನ್ನು ತಕೊಂಡು ಬಂದು ಯಾವ ತರದಿಂದ? ಹುಟ್ಟಿದ ಮೇಲೆ ಅಪ್ಪ ಕತ್ಕೊಂಡು ಬಂದ ಸೀತೆಯನ್ನು ಮದುವೆ ಅಲ್ಲ. ಪೆಟ್ಟು ತಿನ್ನುವುದು ಓಡಿ ಹೋಗುದು. ಇಲ್ಲಿಂದ ಹೋದವ ಎಲ್ಲೋ ತಾನೆ.